ನಮ್ಮ ಸ್ನೇಹಿತರೆ ಅಂತೀನಿ ನಾನು. ಇವಾಗ ದನ ಸಾಕೋರು ನಾವೆಲ್ಲ ಒಂದೇ. ಅವರು ಬೇಕಂತ ಮಾಡ್ತಾರೋ ಬೇಡ ಅಂತ ಮಾತಾಡೋ ಅವ್ರ ಕೆಲವೊಂದು ಟೈಮಲ್ಲಿ ಒಬ್ರಿಗೊಬ್ರು ಮನಸ್ತಾಪಗಳಿರ್ತವೆ. ಅದನ್ನೆಲ್ಲ ಬಿಟ್ಟಿಕ್ಕಿ ನಾವು ದನ ಸಾಕೋದ್ರನ್ನ ಒಂದಂತ ನಿಂತ್ಕೊಂಡು ನಾವೆಲ್ಲರೂ ಒಗ್ಗೂಟಿ ಮಾಡಿದ್ರೆ ನಮ್ಮ ಹಳ್ಳಿಕಾರಿಗೆ ಎಲ್ಲೋ ಹೋಗುತ್ತೆ. ಇದೇ ನಮ್ಮ ದನನ ನಮ್ಮ ಹತ್ರ ಮಾಸ್ ತಗೊಂಡು ಹೋಗ್ಬಿಟ್ಟು ಕೇರಳದವ್ರು ಕೊಯ್ಯಕ್ ಕೊಟ್ಬಿಟ್ರು. ಸರ್ ಇಲ್ಲ ಸರ್, ಈ ಸತಿ ಜಿಕೆ ಯಾಕೆ ಬಂದ ನೀವು ಎತ್ಕೊಳಕಿಲ್ಲ? ಇಲ್ಲಿ ಉದ್ದೇಶ ನೋಡ್ರಿ, ಹಳ್ಳಿಕಾರ ಉಳ್ಸಕ್ ಹೋಗ್ತಾ ಇಲ್ಲ. ಇಲ್ಲಿ ಕಾಂಪಿಟೇಷನ್ ಮಾಡಿ ಇದ್ರನ್ನ ಹಾಳು ಮಾಡಿ ಇಟ್ಟು ಬಿಡ್ಬೇಕು. ಒಂದು ಎಕ್ಸಿಬಿಷನ್ ಸ್ಪರ್ಧೆ ಮಾಡಿದ್ಕೆ ಏನಾಯ್ತು, ಇವತ್ತು ಇನ್ಫಾರ್ಮೇಶನ್ ಬರಿಲ್ಲ. ಈ ಸಲ ಹಳ್ಳಿಕಾರದು ಕಾಂಪಿಟೇಷನ್ ಆಗೋಯ್ತು. ಬರೋ ವರ್ಷ ಹಿಂಗೆ ಬಿಟ್ರೆ 50 ಜೊತೆ ಸೇರ್ತದೆ. ಆದ್ರೆ ಆಚಿನ ವರ್ಷ ಏನು ಇಲ್ಲ. ಕೃಷಿ ಮೇಳ ಅಂದ್ರೆ ಹಳ್ಳಿಕಾರ ಎತ್ತುಗಳ ಸಂತೆ ಅಂತ ಹಾಕ್ಬಿಡ್ರಿ. ಅಲ್ಲಿ ಬರ್ತಾರೆ. ನಾನು ಓರಿ 15 ಲಕ್ಷ, ನಾನು ಓರಿ 20 ಲಕ್ಷ. ಸಂತೋಷ ಅಣ್ಣ. ವಾಸ್ತವ ಸತ್ಯ ಹೇಳ್ಬೇಕಂದ್ರೆ ಇವತ್ತು ಆ ಓರಿಗಳು ಯಾರ ಹತ್ರ ಇದಾವೆ, ಅದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲೇ ಇದ್ದಿದ್ದು ನಾನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ದರ್ಶನ್ ಅವ್ರ ಫಾರ್ಮ್ ಅಲ್ಲಿ ಇದ್ದಿದ್ದು ಓರಿಗಳು ನಾವು ತಂದಿದ್ರಿ ಅಂತ. ಅಲ್ಲಿಂದ ವರ್ತೂರ್ ಸಂತೋಷ್ ಅವ್ರಿಗೋಯ್ತು, ಅಲ್ಲಿಂದ ಇನ್ನೊಬ್ರಿಗೋಯ್ತು, ಅಲ್ಲಿಂದ ನಾವು ತಂದ್ರಿ ಅಂತ. ನಾನು ಅವ್ರ ಯಾರ ಹೆಸರು ಹೇಳಿದ್ರು ಅವ್ರಿಗೆ ನಾನು ಕೊಟ್ಟಿದ್ದಣ್ಣ ಓರಿ ಮಾರೋದಕ್ಕೋಸ್ಕರ ಕೊಟ್ಟಿದ್ದಲ್ಲ. ಓರಿ ಒಂದ್ ಸ್ನೇಹ ಭಾವದ ಮೇಲೆ ಮತ್ತೆ ನಮ್ಗೆ ಸಪ್ಲೈ ಮಾಡೋದಕ್ಕೋಸ್ಕರ ಅಂತ ಕೊಟ್ಟಿದ್ದು. ಮಾತಿಗೆ ನಿಂತಿಲ್ಲ. ಮಾತಿಗೆ ನಿಲ್ದಿದೆ ಇರೋ ಕಾರಣ ನಾವು ಕೊಟ್ಟಿದ್ದು ಓರಿ 7 ಲಕ್ಷ ರೂಪಾಯಿ ಒಳಗಡೆನೆ ನಾವು ಓರಿ ಕೊಟ್ಟಿರೋದು. ಯಾವ 15 ಲಕ್ಷಕ್ಕೂ ನಾನು ಓರಿ ಮಾರಿಲ್ಲಣ್ಣ. ಅದೇ ಓರಿನೇನೆ ನಾನೇ ಕೊಟ್ಟಿರೋದು. ಅದ್ರ ವಿಡಿಯೋ ಕೂಡ ಅಪ್ಪ ನಮ್ಮ ಹತ್ರ ಐತೆ, ವಿತ್ ಪ್ರೂಫ್ ಹಾಕಪ್ಪ. ಯಾಕಂತಂದ್ರೆ ಜನಕ್ಕ ಸುಳ್ಳು ಹೇಳ್ತಾವ್ರೆ ಹೊರತು ಸಂತೋಷ ಅನ್ನೋದು ಬೇಡ ನಮಗ. ಈಗ ನೀವ್ ಹೇಳ್ದಂಗೆ ಎಷ್ಟೋ ಲಕ್ಷಗಳಂದಾಗ ಅಣ್ಣ ನನಗೆ ಒಂದ್ ರೀತಿನಲ್ಲಿ ಭಯ ಆಗ್ತದಣ್ಣ. ಹೆಂಗಣ್ಣ ನಾನು ಕಟ್ಟೋದು 15-20 ಲಕ್ಷ ರೂಪಾಯಿ ಓರಿ ಅಂದಾಗ ಒಂದ್ ಮನಸ್ಸು ಹಿಂದೆ ಆಗ್ತದೆ. ಇವಾಗ ನಾನು 10 ಜೊತೆ ಓರಿ ಕಟ್ಟೋನು 15 ಲಕ್ಷ ಆದ್ರೆ 1.5 ಕೋಟಿಗೆ ಎಲ್ಲ ಯಾವ ಜಮೀನಣ್ಣ ಮಾರೋದು? ನಾನು ಹೋಗಿ ಒಂದ್ ಜೊತೆ ಎತ್ತು ವ್ಯಾಪಾರ ಮಾಡಿ ದುಡ್ಡು ತೋರಿಸ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ದುಡ್ಡು ತೋರಿಸಿ ಓರಿಗಳು ಕೊಡೋದು. ಅದಕ್ಕೆ ಮುಂಚೆ ಇವ್ರು ಮಾಡಿದ್ರು ಒಪ್ಕೊಳ್ಳೋಣ. ಯಾಕೆ ಈ ತರ ನಾನು ತೋರ್ಸಕ್ ಹೋಗ್ತಾ ಇರೋದೇನು, ನೀವು ಮಾಡ್ತಾ ಇರೋದೇನು? ಆಮೇಲೆ ಗೋ ರಕ್ಷಣೆ, ಗೋ ಉಳಿಸ್ತಾ ಇದೀರಿ ಅನ್ನೋದು ಎಲ್ಲೋ ಒಂದ್ ಕಡೆ ಅದೊಂದು ಬಿಸ್ನೆಸ್ ಟೈಪ್ ಆಗ್ಬಿಟ್ಟೈತೆ. ಇಲ್ಲಿ ಕೆಲವ್ರು ಇದಿರಲ್ಲ, ನೀವು ಪುಣ್ಯಾತ್ಮರು ಗೋ ಉಳಿಸ್ತೀನಿ ಗೋ ಬೆಳೆಸ್ತೀನಿ ಅಂದ್ಬಿಟ್ಟು ಅವ್ನ ಹಿಡ್ಕೊಂಡೋಗಿ ಜೈಲಾಗಿ ಇಕ್ಬಿಟ್ಟು ಆ ದನಗಳ್ ತಕೊಂಡೋಗಿ ಗೋಶಾಲೆಗೆ ಹಾಕ್ಬಿಟ್ಟು 10 ಹಸುಕ್ ಹಾಕೋ ಹುಲ್ನ 1000 ಹಸುಕ್ ಹಾಕ್ಬಿಟ್ರಿ ಎಲ್ಲಾನ ಉಳಿಯೋದು. ತಿರ್ಗಾ ಅವನು ದುಡ್ಡು ಕಟ್ಬಿಟ್ಟು ಗೌರ್ಮೆಂಟ್ ಕ 1000 ರೂಪಾಯಿಗೆ ಬೇಡ ಯಾರ್ಕೊಂಡು ಕಂಡ್ಗಳೆಲ್ಲ ಒಳಕ್ ಹೋಗ್ಬಿಟ್ಟವೆ. ಮಲಗಿದ್ರೆ ಎದ್ದೊಳಕ್ ಆಗದು. ಯಾರ್ ಕಣ್ಣ ಮಾರದವನ? ಎಲ್ಲಾನ ಉಳಿಸ್ದೆ ನಿನ್ ದನನ? ರೈತನೆಲ್ಲಾನ ಉಳಿತಾವನೆ. ರೈತನ ಹೆಸರಿಕೊಂಡು ಸಂಘಗಳು ಸಂಸ್ಥೆಗಳು ಅನ್ಕೊಂಡು ನೀವು ಬಂದ್ಬಿಟ್ಟು ನೀವ್ ಏನಣ್ಣ ಉಳಿಸ್ತಾ ಇರೋದು? ನಿಮ್ ಮನೆ ಬಾಗ್ಲಾಗ ಎಷ್ಟ್ ದನ ಹಣ ಐತೆ ಅಣ್ಣ. ಇವತ್ತುನು ನಾನು ಈ ಫೀಲ್ಡ್ ಬಂದ್ಮೇಲೆ ಎಷ್ಟೋ ಓರಿಗಳ ಜೀವಗಳು ಉಳಿಸಿದೀನಿ. ಅರೋಕ್ಷವಾಗ್ಲಿ ನೇರವಾಗ್ಲಿ ಇವತ್ತು ಬೀಜದವರಿಗಳಿಗೆ ಒತ್ಕೊಡ್ರಿ ಅಂತ ಹೇಳ್ಕೊಂಡ್ ಬಂದಿದ್ದೀನಿ ಹೊರತು ಪೇಮೆಂಟ್ ಸೆಂಟರ್ ಓಪನ್ ಮಾಡ್ರಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಗೌರ್ಮೆಂಟೇ ಒಂದ್ ಕಡೆ ಇಡೋದಂತೆ, ಈ ಕಡೆ ಉಳಿಸ್ತೀನಿ ಅಂತ ಬರೋದಂತೆ. ಏನ್ ಇದ್ರ ಉದ್ದೇಶ? 5 ಲಕ್ಷಕ್ಕೆ ದನ ಮಾರ್ಬಿಟ್ಟು ನಾನು 15 ಲಕ್ಷ ಅಂದ್ರೆ ಯಾರಣ್ಣ ಬರ್ತಾರ ಆಸಕ್ತರು ಮುಂದೆ? ನೋಡೋಣ, ಒಂದು ದನದಿಂದ ಸಂಬಂಧಕ್ಕನ್ನ ಮಿಗಿಲಾಗಿ ನಾವು ಸ್ನೇಹಕ್ಕನ್ನ ಹೆಚ್ಚಾಗಿ ನಾವು ಒಂದಾಗೋತೀವಿ. ನನ್ನ ತಮ್ಮಂದ್ರಕನ್ನ ಹೆಚ್ಚು ಒಂದು ಹೆಣ್ಣು ಕೊಟ್ಟು ತಗೊಂಡಿರೋ ಬೀಗರ್ಕನ್ನ ಹೆಚ್ಚಾಗೋತೀರಿ. ನೀವು ನಂಬ್ತಿರೋ ಬಿಡ್ತಿರೋ ಆ ಊರ್ಗೆ ಹೋದ್ರೆ ನಮ್ ಸ್ನೇಹ ಯಾಕೆ ಉಳಿತಂದ್ರೆ ಬಸಪ್ಪ ನಿಮ್ಕ. ಈ ಪ್ರಶ್ನೆಗೆ ನನ್ನ ಹತ್ರ ಇನ್ನೊಂದು ಪ್ರಶ್ನೆನೂ ಐತಿ. ನೀವು ಅವಾಗ ಹೇಳ್ಬೋದು, ನೀವು ಮತ್ತೆ ಒಂದ್ ಜೊತೆ ಎತ್ತು ನೀವು ಮಾರಿಲ್ಲ ಅಂದ್ರಲ್ಲ ಅಣ್ಣ ಅವತ್ತು. ಆದ್ರೆ ಇವತ್ತು ನಡೀತಾ ಐತೆ. ನಾನು ಮೆರವಣಿಗೆ ಬೇಕು ಅಂತ ಎತ್ತಿಡ್ಕೊಂಡೋಗಿದ್ದು ಈ ಬಸವೇಶ್ವರನ್ ಸತ್ವಾಗ್ಲು ಸುಳ್ಳು ಹೇಳ್ರೆ ನೀವು ನಂಬ್ತಿರೋ ಇಲ್ಲ. ಅವಾಗ ಮುಂಚಿನ ನೋಡ್ತೀರಾ, ಪ್ರತಿಷ್ಠೆ ನೋಡ್ತೀರಾ. ಕಳ್ಸಿದ್ದಣ್ಣ ವ್ಯಾಪಾರಗಣ ನಾವು ಮಾಡಿ ಕುತ್ಕೊಂಡು ಕೊಟ್ಬಿಟ್ಟಿದ್ರೆ ಬಸವಣ್ಣ ದೇವ್ರು ನಮ್ಮ ಮನೆಗ ಏನ್ ಶಿಕ್ಷೆ ಕೊಟ್ರು ನಾನು ಸಿದ್ಧ ಇಲ್ಲ. ಅವತ್ ಮಾತು ಕುತ್ಕೊಂಡಿರೋರು ಎಲ್ಲ ಕದ್ ಬಿಟ್ರಣ್ಣ, ಒಬ್ನು ನಿಂತ್ಕೊಂಡಿಲ್ಲ ಮಾತ್ಕ. ಇವತ್ತು ನಾನು ಅದ್ರ ಪ್ರಕಾರ ನಾನು ಜಗಳಕ್ಕೆ ನಿಂತ್ಕೊಳಕತ್ತದ ಅವ್ರ ಹತ್ರ ಎಲ್ಲ ಒಪ್ಪಿಸ್ಬಿಟ್ಟೆ ಭಗವಂತನಕ. ಆ ಅಪ್ಪನ್ ತೋರ್ಸ್ಲಿ. ಸರ್ ಇಲ್ಲ ಸರ್, ಈ ಸತಿ ಜಿಕೆ ಯಾಕೆ ಬಂದ ನೀವು ಎತ್ಕೊಳಕಿಲ್ಲ? ಅಣ್ಣ GKVK ಅಂತಂದ್ರೆ ಜೈವಿಕ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು. ಆ ತರ ಕೃಷಿ ವಿಜ್ಞಾನ ಕೇಂದ್ರಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಪ್ರಾಕ್ಸಿಮೇಟ್ ಹೇಳ್ತೀನಿ, ಎಕ್ಸಾಕ್ಟ್ ಅಲ್ಲ, ಒಂದು 15-20 ಇರ್ಬೋದೇನೋ. ಎಕ್ಸಾಕ್ಟ್ ಆಗಲ್ಲ, ಇದು ಅಪ್ರಾಕ್ಸಿಮೇಟ್ ಹೇಳ್ತಾ ಇರೋದು. ದಯವಿಟ್ಟು ಏನು ಇದರ ಉದ್ದೇಶ ಏನು ಅಂತಂದ್ರೆ, ಎಲ್ಲ ರೈತರು ಏನೇನು ತಾವು ಬೆಳೀತಕ್ಕಂಥ ಬೆಳೆ ಇರ್ಬೋದು, ತಾವು ಸಾಕಿರ್ತಕ್ಕಂಥ ರಾಸುಗಳಿಂದ ಹಿಡಿದು ಕೋಳಿಯಿಂದ ಹಿಡಿದು ಮೊಟ್ಟೆಯಿಂದ ಹಿಡಿದು ಎಲ್ಲಾನು ಪ್ರದರ್ಶನಕ್ಕೆ ಬರ್ತಕ್ಕಂಥ ಒಂದು ಜಾಗ. ಅದರದ್ದೇ ಆದ ಮಹತ್ವ ಏನಂತಂದ್ರೆ, ಈಗಿನ ಜನಕ್ಕೆ ಅರ್ಥ ಆಗ್ಬೇಕಂದ್ರೆ ಎಕ್ಸಿಬಿಷನ್ ವಿ ಕಾಂಟ್ ಮೇಕ್ ಇಟ್ ಆಸ್ ಎ ಕಾಂಪಿಟೇಷನ್ ಅಂತಂದ್ರೆ, ನಾವು ಏನಂತ ಕನ್ನಡದಲ್ಲಿ ಏನ್ ಹೇಳ್ತಾರೆ, ಪ್ರದರ್ಶನನ ನಾವು ಏನ್ ಮಾಡ್ತಾ ಇದೀರಿ ಅಂತಂದ್ರೆ ಕಾಂಪಿಟೇಷನ್ ಅಥವಾ ವ್ಯವಹಾರ ಮಾಡೋ ಸ್ಥಳ ಮಾಡ್ತಾ ಇದ್ದಾರೆ. ಇದು ಬಹಳ ತಪ್ಪು ಅನಿಸ್ತು. ನಾವು ಹೋಗಿದ್ದು ಉದ್ದೇಶ ಏನಂತಂದ್ರೆ ದನ ಹಳ್ಳಿಕಾರ ಉಳಿಬೇಕು, ಇಲ್ಲ ನಮ್ಮ ತಳಿ ಬಗ್ಗೆ ನಾವು ಯೂತ್ಸ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ. ಇದು ಹೆಂಗಾಗೋಯ್ತು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ
ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂತ ಡಾಕ್ಟರ್ಸ್ ಇರ್ಬೋದು, ಇಲ್ಲ ಅಲ್ಲಿ ಯಾರು ಇದಾರೋ ಅವ್ರು ಅದ್ ಏನಂತ ಕೆಲಸ ಮಾಡ್ತಾ ಇದಾರೋ ನನ್ಗಂತೂ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ MLA ಕಡೆಯಿಂದ ಬಂದಿದ್ದೀರಿ ಅಂತಾರೆ, ಇನ್ ಕೆಲವ್ರು ಹೇಳ್ತಾರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಮಾವ ನಮ್ಮ ಬಾವ ಅಂತ ಹೇಳ್ತಾರೆ. ಇನ್ನೇ ಕೆಲವ್ರಿಗೂ ಲೆಟರ್ಗಳೇ ಕೊಟ್ಟಿಲ್ಲ, ಆದ್ರೂ ತನ್ನ ದನ ಕಟ್ಟವ್ರೆ, ಗೌರ್ಮೆಂಟ್ ಫೆಸಿಲಿಟೀಸ್ ಕೊಟ್ಟವ್ರೆ. ಒರಿಜಿನಲ್ ಆಗಿ ಯಾರೋ ರೈತ ಅಲ್ಲಿ ಬರ್ಬೇಕಾಗಿರೋದು ಅವನ್ನ ಹಿನ್ನಡೆ ಇಕ್ಕೋದಕ್ಕೋಸ್ಕರ ಆಲ್ರೆಡಿ ಬುಕ್ ಆಗೈತೆ ಅಂತ ಹೇಳ್ತಾರೆ. ಎಷ್ಟ್ ಮಾತ್ರ ಸರಿ ಇದು ಎಲ್ಲಿಗೆ ಹೋಗ್ತೈತಿ ಇದು ಪ್ರವೃತ್ತಿ? ಇಲ್ಲಿ ಉದ್ದೇಶ ನೋಡ್ರಿ, ಹಳ್ಳಿಕಾರ್ ಉಳ್ಸಕ್ ಹೋಗ್ತಾ ಇಲ್ಲ, ಇಲ್ಲಿ ಕಾಂಪಿಟೇಷನ್ ಮಾಡಿ ಇದ್ರನ್ನ ಹಾಳು ಮಾಡಿ ಇಟ್ಟು ಬಿಡ್ಬೇಕು. ಅಲ್ಲಿ ಬರ್ತಾರೆ, ನಾನು ಓರಿ 15 ಲಕ್ಷ, ನಾನು ಓರಿ 20 ಲಕ್ಷ, ಸಂತೋಷ. ಆಮೇಲೆ ನೀವ್ ಹೇಳಿದ್ರಿ ಕರೆಕ್ಟ್ ಅಣ್ಣ, ಇವಾಗ ಕೊಟ್ಟಿರೋ ನಾನೇ ಆಗಿರೋ ಕಾರಣಕ್ಕೆ ಅದ್ ಹೆಂಗ್ ಎಕ್ಬಿಟ್ಟು 15 ಲಕ್ಷ ಓಪನ್ ಚಾಲೆಂಜ್ ಹಾಕಣ್ಣ. ಅಣ್ಣ ಇದು ಈ ಸಲ ಇದು 15 ಲಕ್ಷದ ಓರಿ ಅಂತ ತಂದಿದ್ರು, ದರ್ಶನ್ ಅವ್ರ ಹತ್ರ ಇತ್ತು ಅಂತ ಹೇಳಿ ಅದೊಂದು ಹೈಲೈಟ್ ಮಾಡಿದ್ರು. ಸೊ ಅದ್ರ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ? ಅಣ್ಣ ವಾಸ್ತವ ಸತ್ಯ ಹೇಳ್ಬೇಕಂದ್ರೆ ಇವತ್ತು ಆ ಓರಿಗಳು ಯಾರ ಹತ್ರ ಇದಾವೆ ಅದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲೇ ಇದ್ದಿದ್ದು ನಾನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ದರ್ಶನ್ ಅವ್ರ ಫಾರ್ಮ್ ಅಲ್ಲಿ ಇದ್ದಿದ್ದು ಓರಿಗಳು ನಾವು ತಂದಿದ್ರಿ ಅಂತ. ಆಗ ಕೆಲವರು ಏನೇನೋ ಕ್ವಶನ್ಗಳು ಕೇಳಿದ್ರು. ಈಗ ನೀವೇ ನೋಡ್ಬೋದು, ಆ ವಿಡಿಯೋನ ಕಟ್ ಮಾಡಿ ಹಾಕ್ರಿ, ಅದ್ರಲ್ಲಿ ಯಾರು ಏನ್ ಹೇಳಿದ್ದಾರೆ ಅನ್ಬಿಟ್ಟು. ಅಲ್ಲಿಂದ ವರ್ತೂರ್ ಸಂತೋಷ್ ಅವ್ರಿಗೆ ಹೋಯ್ತು, ಅಲ್ಲಿಂದ ಇನ್ನೊಬ್ರಿಗೆ ಹೋಯ್ತು, ಅಲ್ಲಿಂದ ನಾವು ತಂದ್ರಿ ಅಂತ. ನಾನು ಅವ್ರ ಯಾರ ಹೆಸರು ಹೇಳಿದ್ರು ಅವ್ರಿಗೆ ನಾನು ಕೊಟ್ಟಿದ್ದಣ ಓರಿ ಮಾರೋದಕ್ಕೋಸ್ಕರ ಕೊಟ್ಟಿದ್ದಲ್ಲ, ಓರಿ ಒಂದ್ ಸ್ನೇಹ ಭಾವದ ಮೇಲೆ ಮತ್ತೆ ನಮ್ಗೆ ಸಪ್ಲೈ ಮಾಡೋದಕ್ಕೋಸ್ಕರ ಅಂತ ಕೊಟ್ಟಿದ್ದು. ಮಾತಿಗೆ ನಿಂತಿಲ್ಲ, ಮಾತಿಗೆ ನಿಲ್ದಿದೆ ಇರೋ ಕಾರಣ ನಾವು ಕೊಟ್ಟಿದ್ದು ಓರಿ 7 ಲಕ್ಷ ರೂಪಾಯಿ ಒಳಗಡೆನೆ ನಾವು ಓರಿ ಕೊಟ್ಟಿರೋದು. ಯಾವ 15 ಲಕ್ಷಕ್ಕೂ ನಾನು ಓರಿ ಮಾರಿಲ್ಲಣ್ಣ, ಅದೇ ಓರಿನೇನೆ ನಾನೇ ಕೊಟ್ಟಿರೋದು. ಅದ್ರ ವಿಡಿಯೋ ಕೂಡ ಅಪ್ಪ ನಮ್ಮ ಹತ್ರ ಐತೆ, ವಿತ್ ಪ್ರೂಫ್ ಹಾಕಪ್ಪ. ಯಾಕಂತಂದ್ರೆ ಜನಕ್ಕ ಸುಳ್ಳು ಹೇಳ್ತಾವ್ರೆ ವರ್ತೂರ್ ಸಂತೋಷ ಅನ್ನೋದು ಬೇಡ ನಮಗ. ವಿತ್ ಪ್ರೂಫ್ ನೋಡ್ರಣ, ಅದೇ ಓರಿಗಳು ನಾನು ಕೊಟ್ಟಿರೋದು 7 ಲಕ್ಷದ ಒಳಗೇನೇನೆ ಓರಿನ. ಅದ್ರನ್ನ ಹಾಕ್ತಾನೆ ನಮ್ಮ ಹುಡುಗ. ಈಗ ನೀವ್ ಹೇಳ್ದಂಗೆ ಎಷ್ಟೋ ಲಕ್ಷಗಳಂದಾಗ ಅಣ್ಣ ನನಗೆ ಒಂದ್ ರೀತಿನಲ್ಲಿ ಭಯ ಆಗ್ತದಣ್ಣ. ಹೆಂಗಣ್ಣ ನಾನು ಕಟ್ಟೋದು 15-20 ಲಕ್ಷ ರೂಪಾಯಿ ಓರಿ ಅಂದಾಗ ಒಂದ್ ಮನಸ್ಸು ಹಿಂದೆ ಆಗ್ತದೆ. ಇವಾಗ ನಾನು 10 ಜೊತೆ ಓರಿ ಕಟ್ಟೋನು 15 ಲಕ್ಷ ಆದ್ರೆ 1.5 ಕೋಟಿಗೆಲ್ಲ ಯಾವ ಜಮೀನಣ್ಣ ಮಾರೋದು? ಯಾವ ಸೈಟ್ಗಳು ಮಾರ್ಲಿ ನಾನು ಇವಾಗ ಬೇರೆ ಟ್ಯಾಕ್ಸ್ಗಳು ಬೇರೆ ಜಾಸ್ತಿ ಮಾಡ್ಬಿಟ್ಟವ್ರೆ. ಅಲ್ಲ, ಉದ್ದೇಶ ನಾನು ಹೇಳ್ತಾ ಇರೋದು, ದನ ಕಟ್ಟಿ ದನ ಬೆಳೆಸ್ಬೇಕು ಅಂತಂದ್ರೆ ನಾವು ಬೆಳಿಬೇಕು, ನಮ್ ಜೊತೆಗಿರೋರ್ನು ಬೆಳೆಸ್ಬೇಕು. ಇವತ್ತಿನ ಬೆಲೆ ಏನೈತೆ ಅದನ್ನ ವಾಸ್ತವಾಂಶ ಹೇಳ್ಬೇಕು. ನೀವೇ ಪ್ರಶ್ನೆ ಮಾಡ್ಬೋದು, ಮತ್ತೆ ನೀನ್ ಯಾಕೆ 26 ಲಕ್ಷಕ್ಕೆ ಏಕಲವ್ಯನ ಮಾರಿಸಿದೆ ಅಂತ. ಉತ್ತರ ನನ್ನ ಹತ್ರನೇ ಐತೆ ಸ್ವಾಮಿ. 26 ಲಕ್ಷಕ್ಕೆ ಮಾರ್ಬಿಟ್ಟು ಬಿಸ್ನೆಸ್ ಮಾಡೋದ್ ನಾನು ಕೊಡ್ಸಿಲ್ಲ ಓರಿನ. ಫ್ರೀ ಯಾರ್ ಬೇಕಾದ್ರೂ ಉಡ್ಸ್ಕೊಳ್ರಿ, ನಿಮ್ ಮನೆಗೂ 25 ಲಕ್ಷ ರೂಪಾಯಿ ಕರನ. ನಿಜಾನಾ? ಹೌದಾ? ಇಲ್ಲ 1000 ಲಕ್ಷಾಂತರ ರೂಪಾಯಿ ಕರ ಹುಟ್ಟೈತಾ ಇಲ್ಲ ಅಣ್ಣ ಪ್ರಪಂಚದ ಮೇಲೆ? ಹಂಗೆ ಅಣ್ಣ ಒಳ್ಳೇದಣ್ಣ ಮಾಡಿರೋದು. ನಾನು ಮನೆಗೆ ಮಾಡ್ಕೊಂಡಿಲ್ಲ, ಇಲ್ಲ ನಾನು ಇದ್ರಕ್ಕೋಸ್ಕರ ಈ ಬಸಪ್ಪನ ಹೆಸರು ಹೇಳ್ಕೊಂಡು ಉದ್ದೇಶಪೂರ್ವಕವಾಗಲಿ ಗೊತ್ತೋ ಗೊತ್ತಿಲ್ದಿರೋ ಕೂಡ ನಾನು ಬಿಸ್ನೆಸ್ ಮಾಡಿಲ್ಲ, ನಾನು ಮಾಡಕ್ಕೂ ಹೋಗಲ್ಲ. ಉದ್ದೇಶ ಇಲ್ಲೇ ಗೊತ್ತಾಗ್ತೈತಾ ನಿಮ್ಗೆ? ನಾನು ಕೊಟ್ಟಿರೋದು ಓರಿ 7 ಲಕ್ಷದ ಒಳಗೇನೇನೆ. ಇವತ್ತು ಅವ್ರು ಏನು ಬೆಲೆ ಕಟ್ಕೊಂಡವ್ರು ಅದು ಅವ್ರ ಇಷ್ಟ. ಬಸಪ್ಪನ ಬೆಲೆ ಕಟ್ಟಕ್ ಯಾರು ಅಲ್ಲ. ನಮ್ಗ ಹೇಳ್ತೀನಿ, ನಮ್ಮ ವೈಯಕ್ತಿಕಕ್ಕೋಸ್ಕರ ಬೆಲೆ ಕಟ್ಬೋದು ಬಿಟ್ರೆ ಬಸಪ್ಪನ ಬೆಲೆ ಕಟ್ಕೊಂಡು ಟೇಪ್ ಹಾಕೊಂಡು ಹುಟ್ಟೈತೇನಣ್ಣ? ಯಾವ್ದು ಇಲ್ಲ. ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ, ಇರೋ ವಾಸ್ತವ ಹೇಳ್ರಿ, ದನಗಳನ್ನ ಕಟ್ಟಂಗ್ ಮಾಡ್ರಿ, ಉಳಿಸ್ರಿ. ನೋಡೋಣ, ಇದು ಜಾತ್ರೆನಲ್ಲಿ ಇದೇ ಓರಿಗಳನ್ನ ಅಣ್ಣ ಕೊಂಬು ಕೊಡು ಹಾಕ್ಸ್ಬಿಟ್ಟು ಅದೊಂದು ವಿಡಿಯೋ ಮಾಡ್ರಿ. ಅದು ಯೂಸ್ ದಯವಿಟ್ಟು ನೋಡ್ಕೊಳ್ರಿ, ಹೊಸಬ್ರು ನೋಡೋರ್ಕ ಕೊಂಬಿಲ್ಲ ಹೆಂಗಪ್ಪ ಈ ದನ ಅಂತ. ಅದ್ರದ್ದೊಂದು ವಿಡಿಯೋ ನೆಕ್ಸ್ಟ್ ಮಾಡೋಣ. ಏನಣ್ಣ, ಇಲ್ಲಿ ಕೊಂಬಾರ್ಸೋವಾಗೇನೆ ವಿಡಿಯೋ ಮಾಡ್ಬಿಡೋಣ. ಅದಿರ್ಲಿ. ಈ ಓರಿಗಳನ್ನ ನಾನೇ ಹೋಗಿ ಕೇಳಕ್ ಹೋಗಿದ್ಗೆ 8 ಲಕ್ಷ ಹೇಳಿದ್ರು ಅಣ್ಣ. ನಾನು ತಗೊಂಡಿರೋದು ಇವು 10 ಕಮ್ಮಿ 4 ಲಕ್ಷಕ್ಕ 3,90,000 ವಾಸ್ತವ. ವ್ಯಾಪಾರ ಕೇಳಿದ್ಕೆ ಎಷ್ಟು ಹೇಳಿದ್ರು? 8 ಲಕ್ಷ. 8 ಲಕ್ಷ ಅಂದಾಗ ನಾನೇ ಆಗಲಿ ನೀನೇ ಆಗಲಿ ಹತ್ರಕ್ಕೆ ಕೂಡ ಹೋಗಕ್ಕಾಗಲ್ಲ, ಬಂದ್ಬಿಡ್ತೀರಿ ಪಕ್ಕ. ಆ ಕಾರಣಕ್ಕ ವಾಸ್ತವವಾಗಿ ಕುತ್ಕೊಂಡು ದುಡ್ಡು ಕಟ್ಟಿ ಬೆಲೆ ಕಟ್ರಿ ಅಣ್ಣ. ಇನ್ನ ಒಂದು ನೋಡ್ಕೊಳ್ರಿ ನೀವು ವಿಡಿಯೋಗಳು. ನಾನು ಹೋಗಿ ಒಂದ್ ಜೊತೆ ಎತ್ತು ವ್ಯಾಪಾರ ಮಾಡಿ ದುಡ್ಡು ತೋರಿಸ್ತೀನಿ, ಅಲ್ಲಿಂದ ಸ್ಟಾರ್ಟ್ ಆಯ್ತು ಈ ದುಡ್ಡು ತೋರಿಸಿ ಓರಿಗಳು ಕೊಡೋದು. ಅದಕ್ಕೆ ಮುಂಚೆ ಇವ್ರು ಮಾಡಿದ್ರು ಒಪ್ಕೊಳ್ಳೋಣ. ಏನು ಯಾಕೆ ಈ ತರ ನಾನು ತೋರ್ಸಕ್ ಹೋಗ್ತಾ ಇರೋದೇನು, ನೀವು ಮಾಡ್ತಾ ಇರೋದೇನು ಅಣ್ಣ? ನಾನು ಅವತ್ತು ಇದೇ ಘಾಟಿ ಜಾತ್ರೆನಾಗ ಓರಿಗಳು ತಕೊಂಡೆ 2 ಅಣ್ಣ. ಇವತ್ತು ಅವೇ ಸಪ್ಲಂ ಬರ್ತವೆ, ಓರಿ ಮೇದ್ ನಿಂತವೆ. ಬೇರೆ ಮನೆಗೆ ಹೋಗಿಲ್ಲ. ಹೆಂಗ್ಸ್ ತಕೊಂಡಿದ್ದು ನಮ್ ತಂಗಿ ಅಂತ ಹೇಳ್ತೀನಿ, ಆ ಹುಡುಗಿನ ಬನ್ನೇರ್ಗಡ್ದ ಹುಡುಗಿನ ಮೊನ್ನೆ ಮದ್ವೆ ಕಟ್ಟವ್ರೆ. ಅದು ಓರಿ ಸಾಕೋದು, ಓರಿ ಬೆಳೆಸೋದಂದ್ರೆ ಯಾವ್ದು? ದುಡ್ಡು ಕೊಟ್ಟು ತಕೊಂಡು 1 ವರ್ಷ ಹುಲ್ಲಾಕಿ ಮೆರೆಸ್ತರು ಅಣ್ಣ. ನಮ್ಮ ಕಡೆಯಿಂದ ಚಪ್ಪಾಳೆ ಯಾವತ್ತೂ ಅವ್ರ ಬೆಂಬಲ ಐತೆ. ಹೌದಾ? ಇಲ್ಲ ತೋರಿಸ್ತೀನಿ ವಿತ್ ಪ್ರೂಫ್. ಅಲ್ಲೋಗಿ ವಿಡಿಯೋ ಮಾಡೋಣ ಅಣ್ಣ. ಅವ್ರಕ ನನ್ನ ಕಡೆಯಿಂದ ಒಂದು ಗೌರವ ಐತೆ. ಅವ್ರ ಮದ್ವೆಗೆ ಹೋಗೋಕ್ಕಾಗಿಲ್ಲ. ತಂಗಮ್ಮ ತಪ್ಪು ತಿಳ್ಕೊಂಬೇಡ, ನಿಮ್ ಮನೆಗೆ ಬರ್ತಾ ಇದ್ದೀನಿ. ನಿಮ್ ಮನೆಗೆ ಬಂದು ನಿಮ್ ಓರಿಗಳ ಮುಂದೆ ಈ ವಿಡಿಯೋ ಮಾಡಬೇಕು ನಿಂದು. ಯಾಕಂದ್ರೆ ನೀನೊಂದು ಮಾದರಿಯಾಗಿದ್ದೀಯಾ. ಒಂದು ಹುಡುಗಿ
ಅವ್ರ ತಂದೆನ ತಮ್ಮನ್ನ ಕರ್ಕೊಂಬಂದು ಓರಿ ತಕೊಂಡು ಓರಿ ಸಾಕವಳೆ ವರ್ಷದಿಂದ, ಮೊನ್ನೆ ಮದುವೆ ಕಟ್ಟವಳೆ. ಅದು ನಮ್ಮ ಸಾಧನೆ. ಈ ತರ ನಾನು ಹೇಳಕ್ಕಂತೂ ಇಷ್ಟಪಡಲ್ಲ. ಹೇಳಿದ್ರೆ ನಮ್ಮ ಮೇಲೆ ಹೇಳಿದ್ರು, ನನ್ನ ಹೆಸರು ಹೇಳಿದ್ರು ಅಂತ. ಯಾಕಂತಂದ್ರೆ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಎಗಲ್ ಮುಟ್ಕೊಂಡವ್ರು ಜಾಸ್ತಿ ಆಗೋದ್ರು. ನನಗೆ ಬೇಕಾಗಿಲ್ಲ ಅದು. ಏನಣ್ಣ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬೇರೆಯವ್ರು ಹೇಳಿದ್ ಕಾಪಿ ಮಾಡ್ತಾ ಇದ್ದೀನಿ ನಾನು ಅನ್ಕೊಳ್ರಿ. ಇದು ಸೃಷ್ಟಿ ಮಾಡಕ್ಕಂತೂ ಆಗಲ್ಲ, ನಾವು ಇರೋದ್ರನ್ನ ಹೇಳೋದು. ಒಂದು ಆನೆ ನದಿಗೆ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾ ಇತ್ತಂತೆ. ಹಂದಿಗಳ ಗುಂಪು ಕೊಚ್ಚೆನಲ್ಲಿ ಒದ್ಲಾಡ್ಬಿಟ್ಟು ಬಂದ್ವಂತೆ. ಆನೆ ಅದ್ರ ನೋಡ್ಬಿಟ್ಟು ಸೈಡ್ಗೆ ಬಂತಂತೆ ನೀರಿಂದ ಎದ್ದು. ಈ ಹಂದಿಗಳ ಗುಂಪು ಎಲ್ಲ ಹೇಳ್ದ್ವಂತೆ, ನಮ್ಮನ್ನ ನೋಡಿ ಆನೆ ಭಯ ಬಿದ್ಬಿಡ್ತು ಅಂತ. ಊರಲ್ಲಿರೋ ಅರ್ಧ ಅವಿವೇಕಿಗಳು, ಅರ್ಧ ಬುದ್ಧಿವಂತರು, ಅರ್ಧ ಅವಿವೇಕಿಗಳು ಹಂದಿಗಳಿಂದ ಓದುವಂತೆ. ಇನ್ಮೇಲೆ ಹೀರೋ ಹಂದಿಗಳೇ ಅಂತ. ಇನ್ನು ಕೆಲವರು ಆನೆ ಹಿಂದೆ ಹೋದ್ರಂತೆ. ಏನ್ ಅರ್ಥ ಆಯ್ತು ನಿಮ್ಗ? ಆನೆ ಹೋಗಿದ್ ಉದ್ದೇಶ ಏನು? ಈ ಹಂದಿ ಮೆತ್ಕೊಂಡ್ರೆ ತಿರ್ಗಾ ಹೋಗಿ ನಾನು ಸ್ನಾನ ಮಾಡ್ಬೇಕು, ಇಲ್ಲ ಆ ಹಂದಿ ಹೋಗಿ ಕೊಳಚೆನಲ್ಲಿ ಬಿದ್ರೆ ಆ ನೀರೆಲ್ಲ ನನ್ ಕಲುಷಿತ ಆಗುತ್ತೆ, ನಾನು ತಿರ್ಗಾ ಸ್ನಾನ ಮಾಡಕ್ಕೆ ಇಲ್ಲಿ ಹುಡುಕ್ಲಿ ಜಾಗ ಅಂತ. ಬಟ್ ಅರ್ಥ ಮಾಡ್ಕೊಂಡಿದ್ದು ಹೆಂಗೆ ಇದ್ರನ್ನ? ನಾವು ಬಲಿಷ್ಠರಾಗೋದ್ರಿ, ನಾವ್ ಇದಾಗೋದ್ರಿ. ಈ ತರ ಅಲ್ಲ ಮಾಡೋದು. ಆನೆ ನಡೆದಿದ್ದೇ ದಾರಿ ಅಂತ ಅಂದ್ಬಿಟ್ಟು ಆನೆ ಏನು ಕೆಳಗೆ ಬಿದ್ದಿಲ್ಲ, ಆನೆಗೇನು ಇದಾಗಿಲ್ಲ. ಆನೆ ದಂತದಿಂದ ಹಿಡ್ದು ಸಗಣಿವರ್ಗೂ ದುಡ್ಡೇನೆ. ಇದು ಹೆಂಗೆ ಅಂತಂದ್ರೆ, ಒಂದು ಬೆಳೆಯೋದು ಬೆಳೆಸೋದು ಭಗವಂತನಿಗೆ ಬಿಟ್ಟಿರೋದು. ಬೆಳಿಬೇಕಂತ ಹಂಬಲ ಇರೋನು ಇನ್ನೊಬ್ರು ತುಳಿಬೇಕನ್ನೋದು ಬಿಟ್ರೆ ಅಣ್ಣ, ನಾವು ಎಲ್ಲರೂ ಬೆಳಿತೀವಿ. ನಿಜನೇನಣ್ಣ? ಇಲ್ಲಿ ನಾವು ಬೆಳೆಯೋದ್ರ ಮೇಲೆ ಕಾನ್ಸಂಟ್ರೇಷನ್ ಕಾರಣ ಇನ್ನೊಬ್ಬನ ತುಳಿಯೋದ್ರ ಮೇಲೆ ಕೆಲವರು ಇಟ್ಕೊಂಡು ಆ ಮಾತುಗಳಿಂದ ಸಣ್ಣವರು ಮಾತಾಡಿರೋರೇ ಆಗೋದು. ಅದನ್ನ ತಿಳ್ಕೊಂಡು ಉತ್ತಮರಾಗಿ ಚೆನ್ನಾಗಿ ಬದುಕ್ತಾ ಇರೋರು ಅವನು ಯಾವತ್ತಿದ್ದು ಉತ್ತಮನೇ ಆಗ್ತಾರೆ. ಆ ಕಾರಣಕ್ಕೆ ಸಣ್ಣ ಮಾತುಗಳೆಲ್ಲ ಬಿಟ್ಟು ಒಳ್ಳೆ ರೀತಿನಲ್ಲಿ ನಾವು ಬೆಳೆದು ಹೋಗೋಣ. ಆದಷ್ಟು ಬೇಗ ಅವರು ಹೊರಗಡೆ ಬಂದು ಸಮಾಜಮುಖಿ ಕೆಲಸಗಳು ಮಾಡಿಕೊಂಡು ರೈತರ ಪರ ನಿಂತು ಕಾರ್ಯಗಳು ಮಾಡಲಿ. ಆಮೇಲೆ ಅವರು ಡೆವಿಲ್ ಫಿಲಮ್ ಏನೋ ರಿಲೀಸಿಂಗ್ ಇದೆ ನಮ್ಮ ಕಡೆಯಿಂದ. ಎಲ್ಲರೂ ಅವ್ರ ಅಭಿಮಾನಿಗಳು ಹೋಗಿ ದಯವಿಟ್ಟು ನೋಡಿ ಎನ್ಕರೇಜ್ ಮಾಡ್ರಿ ಅಂತ ಈ ಮೂಲಕ ಕೇಳ್ಕೊತೀನಿ. ಆಮೇಲೆ ಈ ಕೆಲವೊಬ್ರು ಆಗೋರು ಆಗದಿರೇ ಇರೋರು ಮಾಡೋದು, ಆಗದಿರೇ ಇರೋರ್ನ ಆಗೋರು ಮಾಡೋದು, ತಂದಿಕ್ಕೋದು, ದಯವಿಟ್ಟು ಇದು ಬೇಡ. ಇವೆಲ್ಲನೂ ಏನು ನಿಮ್ಮ ಬೆಳೆ ಬೇಯಿಸ್ಕೊಳಕ ಇನ್ನೊಬ್ಬರು ಲೈಫಲ್ಲಾಗಲಿ ಇನ್ನೊಬ್ಬರು ಟೈಮಲ್ಲಾಗಲಿ ಹೋಗಿ ಆಟ ಆಡೋದು ಭಾಳ ತಪ್ಪಾಗುತ್ತೆ, ಬೇಕಾಗಿಲ್ಲ ಅದು. ಆಮೇಲೆ ನಿರ್ಧಾರ ಮಾಡಕ್ ನಾವ್ ಯಾರು ಅಲ್ಲ. ಏನ್ ಹೇಳ್ದೆ ಹೇಳ್ರಿ, ನಾನು ಕಣ್ಣಲ್ಲಿ ನೋಡ್ರು ಪ್ರಮಾಣಿಸಿ ನೋಡು ಅಂತ. ಅಸತ್ಯತೆಗಳು ಅದ್ರಕ್ಕಾಗದಂತ ಇಲಾಖೆಗಳೈತೆ, ಅವ್ರು ಅದ್ ಮಾಡೇ ಮಾಡ್ತಾರೆ. ಅದರಂತೆ ನಾವು ಹೋಗ್ಬೇಕು. ನೋಡೋಣ, ಕಾನೂನು ವಿರುದ್ಧವಾಗಿ ಯಾರು ನಡೆಯೋಕ್ಕಾಗಲ್ಲ, ಸಂವಿಧಾನ ವಿರುದ್ಧವಾಗಿ ಯಾರು ನಡೆಯೋಕ್ಕಾಗಲ್ಲ. ಅದೇನಾಯ್ತು ಅದು ನಡೀಲಿ. ಬಟ್ ನಾನೇನು ಹೇಳ್ತೀನಿ ಅಂತಂದ್ರೆ, ಒಬ್ರು ಹೆಸರು ಬಳಸ್ಕೊಂಡು ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಮಾಡೋದು ಬೇಡ. ನಾವು ಹಳ್ಳಿಕಾರ್ ಬೆಳೆಸ್ಬೇಕಂದ್ರೆ ಹಳ್ಳಿಕಾರ್ ಬೆಳೆಸೋದ್ರ ಮುಖಾಂತರ, ಹಳ್ಳಿಕಾರ್ ಸಾಕೋದ್ರ ಮುಖಾಂತರ ಮಾಡೋಣ. ಆಮೇಲೆ ಗೋ ರಕ್ಷಣೆ, ಗೋ ಉಳಿಸ್ತಾ ಇದೀರಿ ಅನ್ನೋದು ಎಲ್ಲೋ ಒಂದ್ ಕಡೆ ಅದೊಂದು ಬಿಸ್ನೆಸ್ ಟೈಪ್ ಆಗ್ಬಿಟ್ಟೈತೆ. ಉದಾಹರಣೆಗೆ ನಾನೇ ಹೇಳ್ತೀನಿ ಅಣ್ಣ, ಮಹಾರಾಷ್ಟ್ರಕ್ಕೆ ಮೊನ್ನೆ ನಮ್ಮ ಸ್ನೇಹಿತರು 30 ಕರ ಹಾಕವ್ನೆ. 30 ಕರನು ತಗೊಂಡೋಗಿ ಸ್ಟೇಷನ್ ಹಂಗೆ ನಿಲ್ಸ್ಬಿಟ್ರು ಗಾಡಿ. ಯೋಚನೆ ಮಾಡ್ರಿ, ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಬಾಡಿಗೆ ಎಷ್ಟಣ್ಣ? ಅಣ್ಣ ಅರ್ಥ ಮಾಡೋಣ. ಸಣ್ಣ ರೈತನವನು ಒಡವೆ ಇಕ್ಬಿಟ್ಟು ಬಂದಿದ್ನೋ, ಜಮೀನ್ ಮಾರ್ಬಿಟ್ಟು ಬಂದಿದ್ನೋ, ಸಾಲ ಮಾಡ್ಕೊಂಡು ಬಂದ್ನೋ, 30 ಕರ ತೆಗೆದು 10,000 ಐಕಣ್ಣ, ಹೆಚ್ಚಿಗೆ ಬೇಡ, 10,000 ಐಕು, 3 ಲಕ್ಷ ಆಯ್ತಾ? ಅವನು ಗಾಡಿ ಕಡಿಮೆ ಅಂದ್ರೂ 50,000 ಬಾಡಿಗೆ ಕೊಡ್ತಿದ್ ಮಹಾರಾಷ್ಟ್ರನಿಕ ಬರಕತ್ತದೇನಣ್ಣ? ಇಲ್ಲಿ ಕೆಲವ್ರು ಇದಿರಲ್ಲ, ನೀವು ಪುಣ್ಯಾತ್ಮರು ಗೋ ಉಳಿಸ್ತೀನಿ ಗೋ ಬೆಳೆಸ್ತೀನಿ ಅಂದ್ಬಿಟ್ಟು ಅವ್ನ ಹಿಡ್ಕೊಂಡೋಗಿ ಜೈಲಾಗಿ ಇಕ್ಬಿಟ್ಟು ಆ ದನಗಳನ್ನ ತಗೊಂಡೋಗಿ ಗೋಶಾಲೆಗೆ ಹಾಕ್ಬಿಟ್ಟು 10 ಹಸುಕ್ ಹಾಕೋ ಹುಲ್ನ 1000 ಹಸುಕ್ ಹಾಕ್ಬಿಟ್ರಿ ಎಲ್ಲಣ್ಣ ಉಳಿಯೋದು? ತಿರ್ಗಾ ಅವನು ದುಡ್ಡು ಕಟ್ಬಿಟ್ಟು ಗೌರ್ಮೆಂಟ್ಗ. ಅಣ್ಣ ನಾನು ಹೋಗಿದ್ದೀನಿ ಅಣ್ಣ ಜೊತೆಗ, ಅಣ್ಣ 1000 ರೂಪಾಯಿ ಕೇಳೋನಿಲ್ಲ ಅಣ್ಣ ಕರ. 1000 ರೂಪಾಯಿಗೆ ಬೇಡ. ಯಾರ್ಕೊಂಡು ಕಂಡುಗಳೆಲ್ಲ ಒಳಕ್ ಹೋಗ್ಬಿಟ್ಟವೆ, ಮಲಗಿದ್ರೆ ಎದ್ದೊಳಕ್ ಆಗದು. ಯಾರ್ಕಣ್ಣ ಮಾರದವನ? ಎಲ್ಲಣ್ಣ ಉಳಿಸ್ದೆ ನಿನ್ ದನನ? ಅಡ್ಡ ಹಾಕದೆ ತಗೊಂಡೋಗಿ ಸ್ಟೇಷನ್ಗೆ ಬಿಟ್ಟೆ, ಏಸಿನಾಗ ಹೋಗಿ ಮಲ್ಕೊಂಬಿಟ್ಟೆ. ಈ ಕಡೆ ಇವನ್ಗೂ ಇಟ್ಟಿಲ್ಲ, ಆ ಕಡೆ ದನಕ್ಕೂ ಇಟ್ಟಿಲ್ಲ. ಅವ್ನು ಇನ್ನೊಂದ್ ದಿನ ಬರ್ತಾನೆ ಅಣ್ಣ ದನ ಉಳ್ಸಕ. ಅವ್ರು ತೆಗೀತಾ ಇದ್ದಿದ್ದು ಎಂತ ಕರ ಅಣ್ಣ? ನಮ್ಗೆ ಸುಳಿ ಸುದ್ದ ಇಲ್ದಿದ್ದು ಬೇಕಾಗಿಲ್ಲ, ಅವ್ರಿಗೆ ಬೇಕು. ನಮ್ಗೆ ಯಾವ್ದು ರಿಜೆಕ್ಟ್ ಅವ್ರಿಗೆ ಅದು ಒಳ್ಳೇದು. ಅವರು ದನ ಉಳ್ಸಿದ್ರ, ನಾವ್ ಯಾವ್ದೋ ನಮ್ಮ ಫೇಮಸ್ ಆಗ್ಬೇಕು, ಒಂದು ಫೋಟೋ ಹಾಕ್ಬಿಟ್ಟು ನಾವು ಇದಾಗ್ಬೇಕಂತ ಅನ್ಬಿಟ್ಟು ಒಂದು ಕುಟುಂಬನೇ ಹಾಳು ಮಾಡ್ಬಿಟ್ರಲ್ಲಣ್ಣ. ಒಂದು ರಾಜ್ಯದವ್ರನ್ನೇ ನಾವು ತಿರಸ್ಕಾರ ಮಾಡ್ಬಿಟ್ರಲ್ಲ. ಮಾಡಿದ್ರ ಇಲ್ಲಣ್ಣ? ನಿಮ್ಮ ಆತ್ಮಕ್ಕೆ ಮುಟ್ಕೊಂಡು ಹೇಳ್ರಿ, ದನ ಉಳ್ಸಿರೋರು ಯಾರು, ದನ ಕೆಡಿಸ್ತಾ ಇರೋರು ಯಾರು? ಇದು ಬಿಟ್ಬಿಟ್ಟು ನಿಮ್ಮ ಮನೆ ಬಾಗ್ಲಗಳ ಕಟ್ಟಾಕೊಂಡು ಹುಲ್ಲಾಕಿ ತೋರಿಸ್ಬೇಕು. ನೋಡಪ್ಪ ದನ ಸಾಕೋದು ಹಿಂಗೆ ಅಂದ್ರೆ ನಾನು ಒಪ್ಕೊಂತೀನಿ. ಆಗಪ್ಪ ಅಪ್ಪನ ಕೊಡ್ದು ಮಾತು ಇದು ಮಾಡವನೇ ಇದ್ನು ಅಂತ. ಇದು ಮಾಡ್ಕೊಡ್ದು ಯಾರೇ ಇರ್ಬೋದು. ನೋಡೋಣ, ಫೋಟೋಗಳಿಗೋಸ್ಕರ ಮಾಡೋದಲ್ಲ ದನ ಉಳಿಸೋದು. ವರ್ಷ 9 ಕಾಲ ಹುಲ್ಲಾಕಿ ನೀನ್ ಮನೆ ಬಾಗ್ಲ ಕಟ್ಟಾಕಿ ನೀನ್ ಸಾಕಿ ತೋರ್ಸು. ಮೂಗ್ದಾರ ಹಾಕಿದ್ರೆ ನೋವು ಅಂತೀರಲ್ಲ, ಮೂಗ್ದಾರ ಹಾಕ್ದಿರ ಸಾಕೋದು ತೋರ್ಸಯ್ಯ ನೀನು ನಿನ್ ಮನೆ ಬಾಗ್ಲ ಕಟ್ಟಾಕಿ. ನಾವ್ ಮಾಡ್ತೀರಿ, ಮಾಡಲ್ಲ ಅಂತ ಹೇಳಿದ್ದೀರ ರೈತರ? ಹೇಳವ್ರೇನಣ್ಣ? ನೀನು ಮಾಡಕ್ಕಾಗಲ್ಲ, ಮಾಡೋರು ನೋಡಕ್ಕೂ ಆಗಲ್ಲ.
ದನನ ಉಳ್ಸಿ ಎಲ್ಲಿ ಉಳ್ಸೋದು ಗೋಶಾಲೆನಾಗ ಹಾಕ್ದಂಗೆ ನೀನು 1000 ಹಸು ಹಾಕ್ಬಿಟ್ಟು ನನ್ನ ಕೆಪಾಸಿಟಿ 100 ಮೇಯಿಸ್ತೀನಿ ಅಂತ ತಿಳ್ಕೊಳ್ರಿ. 1000 ಹಸುಗೆ 900 ಹಸುಗೆ ಎಲ್ಲಿಂಕ ತರೋದು ನನ್ನ ಮೇವನ್ನ, ಎಲ್ಲಿಂಕ ನಾನು ಒದಗಿಸೋದು ಜಾಗನ ಹೇಳ್ರಣ್ಣ. ಕುರಿ ಹೊಡ್ದಂಗೆ ದೊಡ್ಡಿಗೆ ಹೊಡೆದ ದನ ಉದ್ದಾರ ಕಾತದ. ಇವಾಗ ಅವುಗಳ್ಕ ಇರೋ ಜಾಗ ಅಣ್ಣ ನೋಡ್ರಣ್ಣ, ಉದಾಹರಣೆ ನೀವು ನೋಡ್ರಿ, ದನ ಹೆಂಗ್ ಮಲ್ಗವೆ, ನೀವು ವಾಸ್ತವ ನೋಡ್ರಿ ಹೆಂಗ್ ಮಲ್ಗವ ಬಸಪ್ಪನವ್ರ. ಇದಲ್ಲ ಖುಷಿ, ಇದೇ ನಿನ್ ಗುಂಪಾಗ ಹಾಕ್ದವಾಗ ಯಾವ್ದನ ಮೇವು ತಿಂತು, ಯಾವ್ದನ ಮಲಗಿತು, ಯಾವ್ದನ ಎದ್ದೊಳ್ತು ನಾವು ನೋಡಕತ್ತದಣ್ಣ. ಆ ಕಾರಣಕ್ಕ ದಯವಿಟ್ಟು ರೈತರನ್ನ ಉಳಿಸ್ತೀನಿ ಅನ್ನೋ ಒಂದು ಉದ್ದೇಶನ ಮುಂದೆ ಇಟ್ಕೊಂಡು ಕೊಲೆ ಮಾಡಬೇಡ್ರಿ ರೈತರನ್ನ. ಯಾವ್ದೋ ಒಂದು ಹಬ್ಬದಲ್ಲಿ ಒಬ್ಬ ಏನೋ ಆಗ್ಬಿಟ್ಟ ಅಂತ ಅನ್ಬಿಟ್ಟ ಅಣ್ಣ, ಹಬ್ಬನ್ ಬ್ಯಾನ್ ಮಾಡಕ್ ರೆಡಿ ಆಗಿದ್ದೀರಲ್ಲಣ್ಣ. ದಿನಾ ರೋಡ್ಗಳ ಮೇಲೆ ಕೋಟ್ಯಾಂತರ ಜನ ಸಾಯ್ತಾರ, ಮಾಡ್ರಣ್ಣ ಗಾಡಿಗಳ ಬ್ಯಾನು, ಒಪ್ಕೊಂತೀನಿ. ಅವಾಗ ಇದ್ರಗ್ ಬ್ರೇಕ್ ಐತೆ, ಇಂಥ ಗಾಡಿ ಆಕ್ಸಿಡೆಂಟ್ ಆದ್ರೆ ಅದ್ರಗ್ ಇನ್ಸೂರೆನ್ಸ್ ಕೊಡ್ತೀರಾ, ಯಾಕಣ್ಣ ಮೂಗ್ ಜೀವಕ್ಕಿಲ್ಲ ಹೇಳ್ರಿ. ನಿಮ್ ಗಾಡಿಗಳು ಬರಕ್ಕಿನ್ನ ಮುಂಚೆ ಈ ಬಸಪ್ಪನ ಬಂಡಿನೇ ನಿಮ್ಕ ನಿಜನಾ? ಯಾವ ಆಡಿ ಬೆನ್ಸು ಯಾವ್ದು ಇಲ್ಲ, ಅರ್ಥ ಮಾಡ್ರಿ. ಈ ಬಸಪ್ಪನ ಎತ್ತು ಬಂಡಿ ಕಟ್ಟಿ ನೊಗ ಇಕ್ಕಿದ್ರೇನೆ ನಿಮ್ಕ ಕಾರ್ಯ ಊರಿಂದ ಊರ್ಕೋಗಕ. ಇವತ್ತು ಅದನ್ನ ತಿರಸ್ಕಾರ ಮಾಡ್ಬಿಟ್ಟು ನೀವು ಹಬ್ಬಗಳು ಮಾಡ್ಬೇಡ್ರಿ, ಜಾತ್ರೆಗಳು ಮಾಡ್ಬೇಡ್ರಿ, ನೀವ್ ಇನ್ನೊಂದ್ ಮಾಡ್ಬೇಡ್ರಿ, ದನಕ್ಕೆ ಹಿಂಸೆ ಮಾಡ್ತೀರಾ ಅಂತ ನೀವ್ ಹೇಳ್ತಿರಲ್ಲ. ಒಂದ್ ಭಾಗ ಮಾತ್ರ ನೀವ್ ನೋಡ್ಬಿಟ್ರೆ 99 ಭಾಗ ನೋಡ ನನ್ ಮಗನ ಯಾರಣ್ಣ. ರೈತನೆಲ್ಲಣ್ಣ ಉಳಿತಾವನೆ, ರೈತನ ಹೆಸರಿಕೊಂಡು ಸಂಘಗಳು ಸಂಸ್ಥೆಗಳು ಅನ್ಕೊಂಡು ನೀವು ಬಂದ್ಬಿಟ್ಟು ನೀವ್ ಏನಣ್ಣ ಉಳಿಸ್ತಾ ಇರೋದು? ನಿಮ್ ಮನೆ ಬಾಗ್ಲಾಗ ಎಷ್ಟ್ ದನ ಹಣ ಐತೆ. ಮೊನ್ನೆ ಯಾರನ್ನ ಪುಣ್ಯಾತ್ಮನ್ನ ಗೋ ಉಳಿಸ್ತಾರೆ ಬಾಣ ಅಂತ ಕರ್ಕೊಂಡು ಹೋದ್ರಣ್ಣ ಅವ್ರ ಮನೆ ಬಾಗ್ಲಾಗ. ನಾಯಿ ಇಲ್ಲಣ್ಣ, ಹುಡುಕಿದ್ರೆ ನಾಯಿ ಇಲ್ಲಣ್ಣ, ಎಲ್ಲಣ್ಣ ಅವ್ನ್ ದನ ಉಳಿಸಿದ್ದ, ಎಲ್ಲಿ ಉಳಿಸಿದ್ದ ಅಂದ್ರೆ ಗೋಶಾಲೆ ತೋರಿಸ್ತವಣ್ಣ. ಇದ ದನ ಉಳಿಸೋದ? ಹೇಳ್ರಿ, ನೀವ್ ಹೇಳ್ರಿ. ಇದು ಧರ್ಮ ಕರ್ಮ ನಾನು ಮಾತಾಡಿದ್ರೆ ತಪ್ಪಿದ್ರೆ ಕಾಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ನೋಡೋಣ, ಸಣ್ಣ ರೈತ ಇರ್ಲಿ ದೊಡ್ಡ ರೈತ ಇರ್ಲಿ, ಮನೆ ಬಾಗ್ಲಾಗ ದನ ಕಟ್ಟಾಕಿ ವರ್ಷ 9 ಕಾಲ ಹುಲ್ಲಿಕ್ಕಿ ಅವುಗಳಿಗೆ ಜಾಗ ನೋಡ್ಕೊಂಡು ಸಾಕವನು ರೈತ ಮೂಲೆ ಬಿದ್ದೋದ. ಅವನ ಕಷ್ಟಕ್ಕೆ ದನ ಮಾರಬಾರ್ದೇನಣ್ಣ, ಮಾರಬಾರ್ದ? ತಗೊಂಡಿರೋನು ಅವನ್ ಕಷ್ಟ ಅಣ್ಣ, ಅವ್ನು ದುಡ್ಡು ಹಾಕವನೆ, ಅವ್ನಿಗೆ ಗೊತ್ತಿಲ್ಲ ಅವ್ನ ಪದಾರ್ಥನ ಹೆಂಗ್ ತಗೊಂಡ್ ಹೋಗ್ಬೇಕಂತ. ಇವ್ರ ರೂಲ್ಸ್, ಒಂದ್ ಗಾಡಿಗೆ ಒಂದೇ ಜೊತೆ ಹಾಕೋ. ಸರಿ ಸ್ವಾಮಿ, ಬಾಡಿಗೆ ಯಾರು ಸ್ವಾಮಿ ಕೊಟ್ಟವ್ರು? 50,000 ಮಹಾರಾಷ್ಟ್ರನಿಕ ಅವ್ನ ಗಾಡಿ ಬರ್ಬೇಕಾದ್ರೆ 10 ಜೊತೆಗೆ 10 ಗಾಡಿ ಮಾಡಿದ್ರೆ ಅವ್ನು ಉದ್ದಾರ ಕಾತಾನಣ್ಣ. ಅದನ್ನ ಎತ್ ಮೇಲೆ ತಾನೇ ಹಾಕ್ಬೇಕು ಅವ್ನ ದುಡ್ಡು. ಯಾರನ್ನ ಕೊಟ್ಟು ತಗೊಂತಾ ಇದ್ರು ನೀವು? ಆಡಿ ಬೆನ್ಸ್ಗಳಿಕೊಂಡು ನೀವು ರೋಪ್ ಮಾಡೋರು ದನನ್ ಕಟ್ಟಿ ನೀವು ಉಳಿಸ್ತಾ ಇದ್ದೀರೇನಣ್ಣ ನಿಮ್ ಮನೆ ಬಾಕ್ಲಾಗ? ಒಪ್ಕೊಂತೀನಿ. ಅವಾಗ ಹೇಳ್ರಿ, ಇದ್ರ ಉತ್ತರ ಕೊಡೋರು ಯಾರು ಇಲ್ಲ. ಬರ್ತೀರಾ ಒಂದ್ ಕಮೆಂಟ್ ಹಾಕ್ಬಿಟ್ಟು ಅದು ಒಳ್ಳೇದನ್ನ ಹಾಕ್ತಿರ, ಅಷ್ಟು ಖುಷಿ ಆಗ್ತೈತಿ. ವಿಡಿಯೋ ನೋಡ್ಬಿಟ್ಟು ಏನೋ ಬಿಡಪ್ಪ ಅಂತ ಏಕ್ದಮ್ ಹಾಕ್ತೀರಾ, ಎಲ್ರು ಕರೀತೀರ ಸಂಬಂಧಿಕರನ್ನೆಲ್ಲಾನು. ಇದ್ ಮಾಡ್ಬೋದ ಕೆಲ್ಸಗಳು? ಹೇಳ್ರಿ, ದನ ಉಳಿಸ್ತೀನಿ ಅಂತ ಮಾಡ್ತಾ ಇರೋ ದೇವ್ರನೇ ಇದು ವಾಸ್ತವ ಸತ್ಯ. ಸಂತಿಗಳಾಗ ದನ ಹಿಡಿದು ತಕೊಂಡಾಗ ಗೋಶಾಲೆಗಳಾಗ ಬಿಟ್ರೆ ಎಲ್ಲಿ ಉದ್ದಾರ ಕಾತದೆ ದನ? ಹೇಳ್ರಿ, ನೀವೇ ಹೇಳ್ರಿ, ಉಳಿತದ? ದಯವಿಟ್ಟು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯನ್ನ ತಿಳ್ಕೊಳ್ರಿ, ಏನೋ ತಿಳ್ಕೊಳ್ರಿ. ರೈತರ ಪರ ನಿಂತಿರ್ತಕ್ಕಂಥವ್ರು ನಾವೆಲ್ಲ ಒಂದಿನ ಒಗ್ಗೂಡಿ ರೇಸಲ್ಲಿ ನಾನು ಒಂದು ದೊಡ್ಡ ಮಹತ್ ಕಾರ್ಯ ಮಾಡ್ಬೇಕಂತ ಅಂದ್ರೆ ಅಣ್ಣ, ಇವ್ರಿಗೆಲ್ಲ ಅನುಕೂಲ ಮಾಡ್ಕೊಡ್ಬೇಕು ಅಂತ ನನ್ನ ಮನದಾಳದ ಆಸೆ. ಇದರಲ್ಲಿ ಯಾವುದೇ ಷಡ್ಯಂತರ ಆಗಲಿ, ಇಲ್ಲಿ ಯಾವುದೇ ರಾಜಕೀಯವಾಗಲಿ, ಇಲ್ಲ ಬೇರೆ ರೀತಿ ಆಗಾಗ್ಲಿ ಬಳಸಕ್ ಹೋಗ್ಬೇಡ್ರಿ. ಇಲ್ಲಿ ಉಳಿಬೇಕಾಗಿರೋದು ರೈತನು ಅಣ್ಣ. ಮಹಾರಾಷ್ಟ್ರದಿಂದ ಬರ್ಲಿ, ಡೆಲ್ಲಿಯಿಂದ ಬರ್ಲಿ, ರೈತನೇ ಅಣ್ಣ. ಹೌದಾ ಇಲ್ಲ ಅಣ್ಣ? ನಾವು ಅವ್ನ ಪ್ರೋತ್ಸಾಹ ಮಾಡ್ಬೇಕಂತಂದ್ರೆ ನಮ್ ಕೈಯಲ್ಲಿ ಅದು ಸಹಾಯ ಮಾಡ್ಬೇಕಣ್ಣ. ಈ ರೀತಿ ನಾವು ತಗೊಂಡ್ಬಂದ್ಬಿಟ್ಟಣ್ಣ, ಭಾಷೆ ಬರಲ್ಲ ಅವನ್ಕ, ನೀನ್ ಇಲ್ಲಿ ನಮ್ಮ ಭಾಷೆನಲ್ಲಿ ಮಾತಾಡ್ತೀಯ. ನಾವು ಆ ಕಡೆ ಹೋದಾಗ ಅವ್ರು ಹಂಗೆ ಮಾಡ್ರೆ ನಾವು ದನ ತರಕ್ ಆತದಣ್ಣ. ಅಣ್ಣ 4 ಸ್ಟೇಟ್ ಓಡಾಡ್ಬೇಕಣ್ಣ, ಒಂದ್ ಜೊತೆ ದೊಡ್ಡ ಎತ್ತಾಗ್ಲಿ, ಒಳ್ಳೆ ಎತ್ತುಕೂಟ ಮಾಡ್ಬೇಕಂದ್ರೆ ತಮಿಳ್ನಾಡು, ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ ಇವ್ 4 ನಿಂತ್ಕೊಂಡ್ರೆ ಒಂದೊಂದು ಟೈಮ್ ಕೇರಳಕ್ಕೆ ಹೋಗಿದ್ದೀರಿ. ಇದೇ ನಮ್ಮ ದನನ ನಮ್ಮ ಹತ್ರ ಮಾರ್ಸ್ ತಗೊಂಡ್ ಹೋಗ್ಬಿಟ್ಟು ಕೇರಳದವ್ರು ಕೊಯ್ಯಕ್ ಕೊಟ್ಬಿಟ್ರು ಅಣ್ಣ. ಅಲ್ಲಿ ಹೋದ್ರೆ ಭಾಷೆ ಬರ್ದು ಏಕ್ದಮ್ ಪಾಠ ಪೂಡ ಅಂತಾರೆ, ನಮ್ಗೆ ಬರಲ್ಲ ಅದ್ ಮಾತಾಡಕ. ನಮ್ಗೆ ಬೇಕಾದ ದನ 2 ದನ ಎತ್ಕೊಂಡೋಗಿ 1 ದನ ಕೊಯ್ದ್ಬಿಟ್ರು, 1 ದನ ಎತ್ಕೊಂಬಂದ್ರಿ. ವಿಡಿಯೋಕ್ಕೋಸ್ಕರ ನಾವು ವಿಡಿಯೋಗಳು ಮಾಡಿ ಅದನ್ನ ತೋರ್ಸ್ಬೇಕನ್ನೋದೇನಿಲ್ಲ. ಉಳಿಸಿದ್ರೆ ಬಸಪ್ಪನ ನಮ್ಮನ್ನ ಉಳಿಸ್ಲಿ. ನಾವೇನಾದ್ರೂ ಬಸಪ್ಪನ ಹೆಸರು ಹೇಳ್ಕೊಂಡು ಆ ಅಪ್ಪನ್ಗೆ ಅನ್ಯಾಯ ಮಾಡಿದ್ರೆ ನಮ್ಮನ್ನೇ ಕರ್ಕೊಂಡ್ಲಿ ಬಿಡ್ರಣ್ಣ. ಇನ್ನೇನಣ್ಣ ಹೇಳ್ಬೇಕು ಅಣ್ಣ? ಇವತ್ತೂನು ನಾನು ಈ ಫೀಲ್ಡ್ ಬಂದ್ಮೇಲೆ ಎಷ್ಟೋ ಓರಿಗಳ ಜೀವಗಳು ಉಳಿಸಿದ್ದೀನಿ, ಪರೋಕ್ಷವಾಗಲಿ ನೇರವಾಗಲಿ. ಇವತ್ತು ಬೀಜದೋರಿಗಳಿಗೆ ಒತ್ಕೊಡ್ರಿ ಅಂತ ಹೇಳ್ಕೊಂಡ್ ಬಂದಿದ್ದೀನಿ ಹೊರತು ಸೆಮೆನ್ ಸೆಂಟರ್ಗಳು ಓಪನ್ ಮಾಡ್ರಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಹೇಳಿದ್ದೀನ? ಒಂದ್ ಸೆಮೆನ್ ಸೆಂಟರ್ಗೆ 1 ಓರಿ ಇದ್ರೆ ಸಾಕು, ಕೋಟ್ಯಾಂತರ ವೀರ್ಯಣ್ಣ ಬಂದ್ಬಿಡ್ತು ನಿನ್ಕ. ಏನಕ್ಕೆ ಬೇಕಾವಾಗ ಲಕ್ಷಾಂತರ ರೂಪಾಯಿ ಓರಿ? ಕೋಟಿ ರೂಪಾಯಿ ಓರಿ ಕಟ್ಟೋದಲ್ಲ ಗಂಡಸ್ತಾನ, ಕೋಟಿ ಓರಿ ಮಾಡ್ರಯ್ಯ ಪ್ರಪಂಚದ ಮೇಲೆ. ಉಳಿಲಿ ಮುಂಚಿಗೆ ಮಾತ್ರ ಬದುಕಕ್ಕ, ಪ್ರಾಣಿಕಿಲ್ಲ ಹಾಕೋ. ಸರಿ, ಬಸವಣ್ಣ ದೇವ್ರ ಕಟ್ಟಾಕ್ ಸಾಕ್ಬಾರ್ದು, ಇನ್ನೇಂಗ್ ಸಾಕ್ಬೇಕು ತೋರ್ಸು. ನಿನ್ ಮನೆ ಬಾಕ್ಲ ಕಟ್ಟಾಕಿ ತೋರ್ಸು, ಇಲ್ಲ ಒಂದ್ ಕಾಂಪೌಂಡ್ ಹಾಕಿ ತೋರ್ಸು, ನೀನ್ ಮೇಸು, ನಾವ್ ಮಾಡ್ತೀವಿ. ತಪ್ಪೇನಣ್ಣ? ಆಯ್ತಾ? ನಮ್ಮ ತಾತನ ಮಾಡಿದ್ದ ಇದೇ ಕೆಲಸ,
ನಮ್ಮ ಅಪ್ಪನ್ ಮಾಡಿದ್ದ ಅದೇ ಕೆಲಸ ನಾನ್ ಮಾಡೋದಿದೆ, ನನ್ನ ಮಕ್ಕಳು ಮಾಡಿಸೋದು ಇದೆ. ಉದ್ದೇಶ ಒಂದೇ, ಬಸವಣ್ಣ ದೇವ್ರಿಗೆ ನೋವಿಕ್ತಾ ಇದ್ದೀರಾ ಸರಿ, ಮಕ್ಕಳೇ ತಪ್ಪು ಮಾಡ್ರೆ ಒಂದ್ ಏಟ್ ಹಾಕಲ್ಲ ನೀನು? ಒಂದ್ ಏಟು ಏನು ಇದು ಚಾಟಿ ಎತ್ಕೊಂಡು ಹೊಡೆದ್ಬಿಟ್ರೆ ಹಾಕಿದ್ರು ಹೈಲೈಟು, ತಿರುಗಿಸಿ ಹೊಡೆದ್ರು ಮೇಸಿದ್ದೆ ಹಾಕಲ್ಲ ನೀನ್ ಬರಲ್ಲ ಅಲ್ಲೇನು ನಿನ್ ಬೆಳೆ ಬೇಕ. ಈ ರೀತಿ ಮಾಡ್ಕೊಂಡು ಆಮೇಲೆ ಕೆಲವೊಂದು ಕಡೆ ಅಣ್ಣ ಇದೇ ಕೆಲವು ವಿಡಿಯೋಗಳು ಮಾಡೋರ್ಗೆ ನಾನು ಹೇಳ್ತೀನಿ, ಇವ್ರು ತಾಕತ್ತಿದ್ರೆ ನಡಿ ರೋಡ್ಗಳಿಗೆ ತಗ್ಲಾಕಿರ್ತಾರೆ, ಹೋಗಿ ಹಿಡಿಯಲ್ಲಣ್ಣ ನೀವ್ರು. ಯಾಕಂದ್ರೆ ಅವ್ರು ಲೇಸನ್ಸ್ ತಿಕ್ಕೊಂಡವ್ರು ಇವ್ರನ್ನು ಕೊಯ್ ತಗ್ಲಾಕ್ಬಿಡ್ತಾರೆ ಅವ್ರು ಬೇಕಾಗಿದ್ರೆ. ನಿಜನ ಸುಳ್ಳ ಇದ? ಅಲ್ಲಿ ಹೋಗ್ದಿರಾ ನಮ್ಮ ಬಡ ರೈತರನ್ನ ಹಿಡ್ಕೊಂಡು ಅವ್ರ ರಕ್ತಗಳು ಇರೋದ ಇವ್ರು? ಗೊತ್ತಿಲ್ದಿರ ಅಣ್ಣ 50,000 ರೂಪಾಯಿ ಕೊಟ್ಟು ಬಾಡಿಗೆ ಕೋತಾನಲ್ಲ ಅವನು, ಅದೇ ಅವ್ನು 20,000 ಕೊಟ್ರೆ ಯಾವ್ದು ಇಲ್ಲ, ಬಿಡ್ತಾರೆ ಗಾಡಿನ. ಅದನ್ನ ತಿನ್ಬೇಕು, ಅದನ್ನ ತಿನ್ನೋ ಬದ್ಲು ಏನ್ ತಿನ್ ಬದುಕ್ಲಿ ಬಿಡೋಣ? ನಿಜನ ಇಲ್ಲ? ಆ ದುಡ್ಡು ತಿನ್ನೋ ಬದಲು ಬಾತ್ರೂಮ್ಗಳಾಗ ಏಲ್ ತಿಂದು ಬದುಕ್ಬೇಕಿಂತ ನನ್ನ ಮಕ್ಕಳು. ಆ ಭಗವಂತ ಅನ್ನೋದಿದ್ರೆ ದೇವರಣೆ ನೋಡೋಣ, ಒಂದು ಗೋಮುಖ ಇಕ್ಕೊಂಡು ವ್ಯಾಘ್ರರಾಗಿ ಬದುಕೋದು ಬೇಕಾಗಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಮಹಾರಾಷ್ಟ್ರದವ್ರ ಕಣ್ಣೀರು ಮೊನ್ನೆ ನಾನು ಯಾಕೆ ಮಹಾರಾಷ್ಟ್ರ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನೋಡಿದ್ದು ವಾಸ್ತವ ಸತ್ಯ ಅಣ್ಣ. ಇವತ್ತು ಬರ್ರಿ ಕೆಲ್ಮಂಗಲ್ ಸಂತೆಕ ಮುಕ್ಕಾಲು ಭಾಗ ಕರ ಹೋಗೋದು ಮಹಾರಾಷ್ಟ್ರಕ್ಕೇನೆ, ಕಾಲ್ ಭಾಗನೇ ನಮ್ ಲೋಕಲ್ ತೆಗಿಯೋದು. ನೀನ್ ಅಂತ ರೈತನ ನೀನ್ ಭಯ ಬಿಟ್ರೆ ಅವ್ನ್ ಬರ್ತಾನ, ಅವನಾಗ 10 ಜನ ಕೇಳ್ತಾನೆ, ನಕ್ಕೋ ಕರ್ನಾಟಕ ಅಂತಾನೆ. ಅವಾಗ ದನ ಯಾರ್ ಕಣ ಹೋಯ್ತಾ ಹೇಳ್ರಿ? ಒಂದು ಜಾತ್ರೆ, ಒಂದು ಸಂತೆ ಇಂಪ್ಯಾಕ್ಟ್ ಎಷ್ಟೋ ಜನಗಳ ಬದುಕುಗಳು ನಿಂತವೆ ಅದ್ರ ಮೇಲೆ. ದಯವಿಟ್ಟು ನಿಮ್ಮ ದುರುದ್ದೇಶದಿಂದ ನಮ್ಮನ್ನ ಹಾಳು ಮಾಡಕ್ ಬರ್ಬೇಡ್ರಿ. ನಮ್ಗೆ ಸಮಸ್ಯೆಗಳಿದ್ರೆ ಪಟ್ಟಿ ಕೊಡ್ರಿ ನಿಮ್ ಕೈಯಾಗಾದ್ರೆ. ಹೌದೇನಣ್ಣ? ಕಸಾಯಕ್ಕೆ ಹೋಗೋದನ್ನ ಉಳಿಸ್ಬೇಕಂತೀರಲ್ಲ, ರೈತನ ಹತ್ರ ನೀವೇನೇನೆ ಅಣ್ಣ ಪೂರ್ತಿ ದುಡ್ಡು ಬೇಡ, ಅರ್ಧ ದುಡ್ಡು ಕೊಟ್ಬಿಟ್ಟು ತಗೊಳ್ರಿ, ಕೊಡಲ್ಲ ಅಂತಾರ ರೈತರು. ಇಲ್ಲ ಯಾರಾದ್ರೂ ಬೋರ್ಡ್ ಹಾಕವ್ರ, ನಾವು ಕೊಯ್ಯಾಕ್ ಮಾತ್ರ ಕೊಡ್ತಿರ್ದಾನ, ಮೇಸವ್ರು ಕೊಡಲ್ಲ ಅಂತ ಯಾರಾದ್ರೂ ಹಾಕವ್ರಣ್ಣ? ಹೇಳ್ರಿ. ಗೌರ್ಮೆಂಟೇ ಒಂದ್ ಕಡೆ ಬಿಡೋದಂತೆ, ಈ ಕಡೆ ಉಳಿಸ್ತೀನಿ ಅಂತ ಬರೋದಂತೆ. ಏನಿದ್ರ ಉದ್ದೇಶ? ಇದೇನು ಉದ್ದೇಶ ಇದು? ಒಬ್ನೋ ಕೊಯ್ಯ ಅನ್ನೋದು, ಇನ್ನೊಬ್ಬನ ಬೇಡ ಅನ್ನೋದು. ಇಲ್ಲಿ ಸೆಂಟ್ರಲ್ಲಿ ರೈತನ ಸಾಯೋದು. ಇವಾಗ ಒಂದ್ ಮಗಳ ಮದುವೆ ಮಾಡ್ಬೇಕು, 10 ರಾಸ್ ಐತೆ ಅವನ ಹತ್ರ, 5 ರಾಸ್ ಅವ್ನ್ ಮಾರ್ಬೇಕು. ಯಾವನ ದುಡ್ಡು ಕೊಟ್ಕೊಂಡ್ಕೊಳ್ಳಿ ಬಿಡು. ಇವಾಗ ಇದನ್ನ ಬೇಡ ಅನ್ನೋನು ಏನಣ್ಣ ಹೇಳೋದ? ಅಣ್ಣ ಪ್ರಪಂಚದ ಮೇಲೆ ಹುಟ್ಟ ಮೇಲೆ ಸಾವು ಎಲ್ರಿಗೂ ಬಂದೇ ಬರ್ತದೆ. ನಿಜನ? ಒಂದ್ ಮನುಷ್ಯನ್ ಬಿದ್ದೋದ್ರೆ ಎತ್ತಾಕಿ ಇವಾಗ 4 ಜನ ಇಲ್ಲ, ದುಡ್ಡು ಕೊಟ್ರೆ ಬರ್ತಾರೆ. ದನನ ಎತ್ತಬೇಕಾದ್ರೆ 15-20 ಜನ ಬೇಕು, ಎಲ್ಲಿ ಹೋಗೋದು ಹುಡ್ಕಕ? ಏನ್ ಆತದ ಇವೆಲ್ಲ? ಹೋಗ್ಲಿ, ಆ ಲಿಫ್ಟರ್ಗಳು ಇಕ್ಕವ್ರೆ ಗೌರ್ಮೆಂಟ್ ಇಂದ. ಒಂದು ತಾಲೂಕಕ್ಕ 5,000 ದನ ಇದ್ರೆ ಒಂದು ಲಿಫ್ಟರ್ ಇಕ್ಕೊಂಡು ಎಷ್ಟು ಜನಕ್ಕೆ ಹೋಗೋದದು ಹೇಳ್ರಿ? ಇವೆಲ್ಲ ಸುಮ್ಮನೆ ವಾಸ್ತವ ಸತ್ಯಗಳು ಹೇಳ್ಬಿಟ್ರೆ ಅಣ್ಣ ದೇವ್ರಣ್ಣೆ ನಾವು ಬೇಜಾರಾಗ್ತದೆ. ಈ ವಾಸ್ತವ ಸತ್ಯ ಹೇಳಕ್ ಹೋದ್ರೆ ನಮ್ಮನ್ನೇ ಯಾವ್ದಾನ ಒಂದು ಪಕ್ಷಕ್ಕೆ ಕಟ್ಟೋದು, ಇಲ್ಲ ಯಾವ್ದಾನ ಒಂದು ಸಂಘ ಕಟ್ಬಿಡೋದು, ಈ ರೀತಿ ಮಾಡ್ತಾರೆ. ನಾವ್ ಯಾವ ಸಂಘದಾಗೂ ಇಲ್ಲ, ಯಾವ ಪಕ್ಷದಾಗೂ ಇಲ್ಲ. ನಮ್ಗೆ ಅವು ಬೇಡ ಸ್ವಾಮಿಕ ಎತ್ತು ಮುಗಿತಾ ಇದ್ದೀನಿ, ಬಸವಣ್ಣ ಸೇವೆ ಮಾಡ್ತಾ ಇದ್ದೀನಿ. ಸಾಯೋವರೆಗೂ ಭಗವಂತ ನಮ್ಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾವು ಅದಕ್ಕೆ ಋಣಿ. ನಿಮ್ಮ ವಿಡಿಯೋಗಳ ಮುಖಾಂತರ ನೋಡ್ರಿ, ಸ್ಪರ್ಧೆ ಮಾಡಕ್ ಹೋಗ್ಬೇಡ್ರಿ. ಒಂದು ಎಕ್ಸಿಬಿಷನ್ ಸ್ಪರ್ಧೆ ಮಾಡಿದ್ಕೆ ಏನಾಯ್ತು? ಇವತ್ತು ಇನ್ಫಾರ್ಮೇಶನೇ ಬರಿಲ್ಲ ಈ ಸಲ ಹಳ್ಳಿಕಾರ್ದು ಕಾಂಪಿಟೇಷನ್ ಆಗೋಯ್ತು ಅಣ್ಣ. ಬರೋ ವರ್ಷ ಹಿಂಗೆ ಬಿಟ್ರೆ 50 ಜೊತೆ ಸೇರ್ತದೆ. ಆದ್ರೆ ಆಚಿನ ವರ್ಷ ಏನು ಇಲ್ಲ, ಕೃಷಿ ಮೇಳ ಅಂದ್ರೆ ಹಳ್ಳಿಕಾರ್ ಎತ್ತುಗಳ ಸಂತೆ ಅಂತ ಹಾಕ್ಬಿಡ್ರಿ ಬೋರ್ಡ್. ತಪ್ಪೇನಿಲ್ಲ ಅಲ್ಲಣ್ಣ? ಹೌದಾ? ಇಲ್ಲ. ಇವಾಗ ಬೆಂಗಳೂರು ಸುತ್ತಮುತ್ತ ಎಷ್ಟ ಜನ ರೈತರು ಅಣ್ಣ, ಇವಾಗ ಘಾಟಿಕ ಒಬ್ಬೊಬ್ನ 10 ಜೊತೆ ಎತ್ತಗ್ದವ್ನೆ. ಯಾಕೆ ಹೇಳಿದ್ರೆ ನಮ್ಮ ಬೆಂಗಳೂರು ರೈತರು ಯಾರು ಬರ್ತಾ ಇರಲಿಲ್ವಾ? ಯಾಕೆ ಆಯಾ ಜಿಲ್ಲೆವರೆಗೂ ನೀವು ಗೌರವ ಕೊಟ್ಟು ಅವ್ರನ್ನ ನಡೆಸ್ತಾ ಇಲ್ಲ? ಫಸ್ಟ್ ಆಫ್ ಆಲ್ ಯಾವುದೇ ತಳಿ ಇರ್ಬೋದು, ಯಾವುದೇ ಇರ್ಬೋದು, ನೀವು ಪ್ರದರ್ಶನ ಅಂತ ಬರೋದು ಫಸ್ಟ್ ಪ್ರಿಫರೆನ್ಸ್ ಲೋಕಲ್ ಹೆಡ್ಸ್ಗೆ. ತಪ್ಪೇನ ಐತೇನ ಇದ್ರಾಗ? ನಮ್ಮ ಹತ್ರ ಇಲ್ಲ ಅಂತಂದ್ರೆ ನಾವು ಪಕ್ಕದಾಗಿರೋದ್ರಾಗ ಎತ್ಕೊಳೋದು. ನಿಜನಾ? ನೀವು ಇಲ್ಲಿರೋರ್ನೇ ಬಿಟ್ಬಿಟ್ಟು ಕಾಂಪಿಟೇಷನ್ ಅಂತಾರ, ಅವ್ರು ಬರ್ರಿ ಇವ್ರು ಬೇಡ, ನಾವೆಲ್ಲ ಸ್ನೇಹಿತರಾಗಿರ್ತೀರಿ. ಈ ರೀತಿ ಮಾಡ್ದವಾಗ ಒಬ್ರಿಗೊಬ್ರು ಅಪೋಸಿಷನ್ ಹುಟ್ಟೋದು. ಗೊತ್ತಿಲ್ದಿರನ ಇವ್ರು ಮಾಡ್ತಾವ್ರ ಅದ್ರನ್ನ. ಆಮೇಲೆ MLA ಇನ್ಫ್ಲೂಯೆನ್ಸ್ ಇವೆಲ್ಲ ಏನ್ ಬೇಕು ನಿನ್ಕ? ಏನಕ್ಕೆ ಮಾಡ್ಬೇಕು ಈ ಕೆಲ್ಸಗಳು ಅಣ್ಣ? ಇಷ್ಟು ದಿನ ಮಾಡ್ಕೊಂಬಂದಿದ್ದು ನಾವು ಯಾವ ಇನ್ಫ್ಲೂಯೆನ್ಸ್ ಹೋಗಿಲ್ದಿಲ್ಲ. ಇನ್ನ ಓಕೆ, ಸಹಾಯ ಕೇಳಿದ್ದೀರಿ, ನಿಮ್ ಪ್ರೋತ್ಸಾಹ ಬೇಕಂದಿದ್ದೀರಿ. ಬಿಟ್ರೆ ದರ್ಪನ ದುರುಪಯೋಗ ಪಡಿಸ್ಕೊಂಡು ನಾವು ಬಳಸ್ಕೊಂಡಿಲ್ಲ, ನಮ್ಗೆ ಬೇಕಾಗೂ ಇಲ್ಲ. ಅದು ಅರ್ಥ ಮಾಡ್ಕೊಳ್ರಿ. 2 ತರ ವಿಚಾರ ಐತೆ ಇಲ್ಲಿ. ದರ್ಪ ದುರುಪಯೋಗ ಪಡಿಸ್ಕೊಂಡು ಮಾಡ್ಕೊಂಡ್ರೆ ಯಾರು ಉದ್ದಾರಕ್ಕಾಗಲ್ಲ. ನಿಜಾನ? ಆ ಕಾರಣಕ್ಕ ದನ ಕಟ್ಟೋ ವಿಚಾರದಲ್ಲಿ, ದನನ ಉಳಿಸ್ತೀನಿ ಅನ್ನೋ ವಿಚಾರದಲ್ಲಿ 2 ರೀತಿ ಹೋಗ್ಬಿಟ್ಟು, ಒಂದ್ ಕಡೆ ಉಳ್ಸಾಕೆ ಬಂದು ಅಳಿವಿನ ಹಂಚ್ಕೋಗ್ಬಿಡ್ತು, ಇನ್ನೊಂದ್ ಕಡೆ ಬದುಕ್ತೀನಿ ಅಂತ ಬಂದು ಸಾಯಿಸಕ್ ಹೋಗ್ಬಿಡ್ತು. ಇವಾಗ ಮೆರವಣಿಗೆಗಳು ಊರು ಹೋಗಿ ಮಾಡ್ತೀನಿ ಅಂತಿದ್ರೆ ಅದಕ್ಕೆ ರೇಟ್ ಫಿಕ್ಸ್ ಮಾಡ್ಬಿಟ್ಟವ್ರು. ಇವಾಗ ಒಂದ್ ಊರ್ಗೆ ಹೋದ್ರೆ ಇಷ್ಟು ಕಿಲೋಮೀಟರ್ಗೆ ಇಷ್ಟ ಅಂತೆ. ಅರ್ಥ ಮಾಡ್ರಿ. ಎಲ್ಲ ಅವಾಗ ಬೇರೆಯವರು ಪ್ರೋತ್ಸಾಹ ಬರ್ತದೆ. 5 ಲಕ್ಷಕ್ಕೆ ದನ ಮಾರ್ಬಿಟ್ಟು ನಾನು 15 ಲಕ್ಷ ಅಂದ್ರೆ
ಯಾರಣ್ಣ ಬರ್ತಾರೆ ಆಸಕ್ತರು ಮುಂದೆ? ಆಮೇಲೆ ಇನ್ನೊಂದು, ನೀವು ಅದನ್ನು ಪ್ರಶ್ನೆ ಮಾಡ್ರಿ, ದನ ನಾನೇ ಮಾರ್ಬಿಟ್ಟು ನಾನೇ ತಗೊಂಡ ಯಾಕೆ ಮಾರ್ಬೇಕು ದನ? ನಾನು ತಪ್ಪೇನನ್ನ ಐತೇನಣ್ಣ? ಆದ್ರಿಂದ ನಾವು ಅದ್ ಜೊತೆ ಮಾಡೋರು, ನಾವು ಸ್ವಂತ ದುಡ್ಡು ಹಾಕಿ ಸಾಕಿ ನಮಗೂ ಬಂದ್ಬಿಡ್ತಾ ಹೆಸರು. ಏನೋ ಯಾರೋ ಮಾಡೋ ಈಗ ಅಲ್ಕಟ್ ಕೆಲ್ಸಕ್ಕ ನಾವೆಲ್ಲ ಪಟ್ಟಿಗಳು ಹಾಕೊಂಡು ಓಡಾಡ್ರೆ ನಮ್ಗೆ ತೀಟೆ ಆಯ್ತಾ? ಯೋಚನೆ ಮಾಡ್ರಿ. ಇಲ್ಲ ನಾವು ಆ ಕೆಲಸ ಮಾಡಿದ್ರೆ ತೋರಿಸ್ಬೋದಣ್ಣ? ಹೇಳ್ರಿ. ಇವಾಗ ನಾವೇ ದನ ಸಾಕಿ ನಾವೇ ಇವತ್ತು ಮಾರ್ಬಿಟ್ಟು ತಿರ್ಗಿ ನಾವೇ ತಗೊಬೇಕಣ್ಣ. ಆ ದನ ನಾವ್ ಯಾಕೆ ಮಾರ್ಬೇಕು ಅಣ್ಣ? ಈ ಪ್ರಶ್ನೆಗೆ ನನ್ನ ಹತ್ರ ಇನ್ನೊಂದು ಪ್ರಶ್ನೆನೂ ಐತಿ. ನೀವು ಅವಾಗ ಹೇಳ್ಬೋದು, ನೀವು ಮತ್ತೆ ಅವನ ಜೊತೆ ಎತ್ತು ನೀವು ಮಾರಿಲ್ಲ ಅಂದ್ರ ಅಣ್ಣ. ಅವತ್ತು ಜಾತ್ರೆ ಇವತ್ತು ನಡೀತಾ ಐತೆ, ನನ್ಗೆ ಮೆರವಣಿಗೆಗೆ ಬೇಕು ಅಂತ ಎತ್ತಿಡ್ಕೊಂಡೋಗಿದ್ದು. ಈ ಬಸವೇಶ್ವರನ ಸತ್ವಾಗ್ಲು ಸುಳ್ಳು ಹೇಳ್ರೆ ನೀವು ನಂಬ್ತಿರೋ ಇಲ್ಲ. ಅವಾಗ ಮನುಷ್ಯನ್ ನೋಡ್ತೀರಾ, ನಮ್ಮ ಪ್ರತಿಷ್ಠೆ ನೋಡ್ತೀರಾ? ಎತ್ತಾಕ್ ಕಳ್ಸಿದ್ದಣ್ಣ. ವ್ಯಾಪಾರಗಣ ನಾವು ಮಾಡಿ ಕುತ್ಕೊಂಡು ಕೊಟ್ಬಿಟ್ಟಿದ್ರೆ ಬಸವಣ್ಣ ದೇವ್ರು ನಮ್ಮ ಮನೆಗ ಏನ್ ಶಿಕ್ಷೆ ಕೊಟ್ರು ನಾನು ಸಿದ್ಧ. ಅಲ್ಲ ಅವತ್ತು ಮಾತು ಕುತ್ಕೊಂಡಿರೋರು ಎಲ್ಲ ಕದ್ದು ಬಿಟ್ರಣ್ಣ, ಒಬ್ನೇ ನಿಂತ್ಕೊಂಡಿಲ್ಲ ಮಾತ್ಕ. ಇವತ್ತು ನಾನು ಅದ್ರ ಪ್ರಕಾರ ನಾನು ಜಗಳಕ್ಕೆ ನಿಂತ್ಕೊಳಕತ್ತದ ಅವ್ರ ಹತ್ರ ಎಲ್ಲ ಒಪ್ಸ್ಬಿಟ್ಟೆ ಭಗವಂತನಕ. ಆ ಅಪ್ಪನ ತೋರ್ಸ್ಲಣ್ಣ, ತಪ್ಪೇನು ಇಲ್ಲ. ನಿಜನಾ? ಇಲ್ಲಿ ವಾಸ್ತವ ಮಾತಾಡಕ್ ಹೋಗಿ ವಾಸ್ತವ ಹೇಳಕ್ ಹೋದ್ರೆ ಇವಾಗ ನೋಡ್ರಿ, ನಾನೇನೆ ಅದು ಹಾಕಿಲೇಬೇಕಪ್ಪ ನೀನು ವಿಡಿಯೋ. 7 ಲಕ್ಷಕ್ಕೆ ನಾನು ದನ ಕೊಟ್ಟಿಲ್ಲ. ಅವ್ರು ಹೇಳ್ಕೊಬೋದು ಎಷ್ಟು ಲಕ್ಷ ನಾನು ಹಾಕಪ್ಪ ಅದ. ಈ ವಿಡಿಯೋ ಮುಖಾಂತರ ಈ ಸತ್ಯತೆಗಳು ಇವತ್ತಿನ ಲೆಕ್ಕದಲ್ಲಿ ನಡೀತಾ ಇರ್ತಕ್ಕಂಥದಕ್ಕೆ ಇದೇ ಉದಾಹರಣೆ. ಮತ್ತೆ ಓರಿ ನಾನು ಎಷ್ಟೋ ಲಕ್ಷ ಕೊಟ್ಟು ತಂದೆ ಅಂತವ್ರು ಮತ್ತೆ ನೀನ್ ಯಾಕಣ್ಣ ತಕೊಂಡೆ? ಎಲ್ಲಡಿಕೆ ಹಾಕ್ಬಿಟ್ಟೆ, ಬಣ್ಣ ಬಂದ್ಬಿಡ್ತು ಕೆಂಪುದು, ಅದೇಂಗಣ್ಣ ಉಗಿದ್ಬಿಟ್ಟೆ ಬಾಯಿಗಿಕೊಂಡೆ? ಬೇಕಾಗಿಲ್ಲ. ಚಿನ್ನದ ಕತ್ತಿ ಅಂದ್ಬಿಟ್ಟು ಎತ್ ಕತ್ ಕುಯ್ಕೊಳಕ್ ಆಗಲ್ಲ. ನಿಜನಾ? ಆಡ್ದೆ ಕುಣ್ದೆ ಮೆರೆಸ್ದೆ ಆಯ್ತು, ಬಿಟ್ಬಿಡು. ನೋಡೋಣ, ನಾನು ಕೊಡಕ್ ಇಷ್ಟ ಇಲ್ಲ ಅಪ್ಪನ್ನ. ಸಾಯೋವರ್ಗು ಮಾತಾವತ್ತೆ ಕೊಟ್ಟಿದ್ದೀನಿ, ಹೋದ್ರೆ ಇಲ್ಲೇ ಹೋಗ್ಬೇಕು ಪ್ರಾಣ, ಕೊಡಲ್ಲ. ನಿಜನಾ? ಬಿಟ್ಟಿದ್ದೀನಿ ಈಚ್ಕ ಅಣ್ಣ. ಅವ್ರು ಹೋಗ್ದಿರ ಇರೋ ಜಾಗನೇ ಇಲ್ಲ, ನೋಡ್ತಾನೆ ನಿಂತ್ಕೊಂಡಲ್ಲಿ ರಾಮ ಅಂದ್ಬಿಟ್ಟು ಅದ್ನ ಹೆಸರು. 2 ಕೊಟ್ಬಿಟ್ಟು ಕಡೆಯೆಲ್ಲ ಅದು ಹೆಂಗ್ ತಂದಿದ್ ಗೊತ್ತಣ್ಣ? ಮೂಲಿಕೆ ಹಾಕ್ಬಿಟ್ಟಿದ್ರಿತ್ತು. ಮೂಲಿಕೆ ಹಾಕ್ಬಿಟ್ಟು ಏನು ಕಸಾಯಿಗೆ ಹೋಗ್ಬೇಕು ದನ ಅಂತಾರೆ, ಅಷ್ಟು ಮೆರೆದಿದ್ದ ದನ ಕಸಾಯಿ ಕೊಟ್ಬಿಟ್ರೆ ಆತ ಇದಂತ. ಹಣ 5 ವರ್ಷದಿಂದ ಮೆರೆಸ್ತಾ ಇದ್ದೀನಿ ದನನ. ಇವಾಗ ಇದೇ ದನ ಇವಾಗ ಸ್ವಲ್ಪ ಹೊಸ ರಕ್ತ ಹುಟ್ಬೇಕು, ರಕ್ತ ಕೆಡ್ಲಿ ಅಂತ ಕೆಟ್ಟೈತೆ. ಇದೇ ದನನ 1.5 ತಿಂಗಳು ಬಿಟ್ಕೊಂಡ್ಬಂದು ನೀವೇ ವಿಡಿಯೋ ಮಾಡ್ರಿ. ಈ ದನ ಎಕ್ಸಾಂಪಲ್ ಅವಾಗ ನೀವು ಹೇಳ್ಬೇಕು. ನಿಜನೇನಣ್ಣ? ದನ ಉಳಿಸ್ತಾ ಇರೋನ್ ಯಾರು, ದನ ಸಾಕ್ತಾ ಇರೋನ್ ಯಾರು? ನೋಡೋಣ, ಎಲ್ಲರನ್ನೂ ಒಂದೇ ತಟ್ಟೆಗೆ ತೂಗಬಾರ್ದು. ಅದಕ್ಕ ನಾವೇ ಕೊಟ್ಟು ನಾವೇ ತಗೊಂಡೋದ್ರೆ ಈ ದನನೇ ಮಾರೋದು ಬೇಡ. ಏನು ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ ಆಯ್ತು ಜನಕ್ಕ? ನಿಜನ ಸುಳ್ಳ? ಈ ತರ ಮಾಡೋದ್ರಿಂದ ಈ ಬಾಡಿಗೆ ಅನ್ನೋದು ಉಟ್ಕೊಂತು, ಬಾಡಿಗೆ ಶೋಕಿ ಅನ್ನೋದು ಹೆಸರುಗಳು ಬಂತು. ಇವೆಲ್ಲ ನಾವು ಕೇಳಿರಿಲ್ಲಣ್ಣ. ನಮ್ಮ ತಾತನ ಕಾಲದಕ್ಕೆ ನಾನು ಇವೆಲ್ಲ ಕೇಳೇ ಇರಲಿಲ್ಲ. ನಮ್ಮ ಸ್ನೇಹಿತರು ಬರ್ತಾರಲ್ಲ ಇವತ್ತು ಏನಂತ ಹೊಡೆದು ಕಳ್ಸೋದು, ನಿಮ್ದನ ಅಣ್ಣ, ಇಲ್ಲಿಂದ ಈಸ್ಕೊದ್ಮೇಲೆ ನಿಮ್ದನ ಅಣ್ಣ ಬಣ್ಣ ಇಲ್ಲಿ ಎಣ್ಣವ್ರು ಬಂದವ್ರೆ, ಇವ್ರ ನಾನು ಹೋಗೇ ಇಲ್ಲ, ದನ ಕಳಿಸ್ದೆ ಕೇಳ್ರಿ. ಇವತ್ತು ಇವ್ರು ವಿಶ್ವಾಸಕ್ಕೆ ಬಂದಿರೋದು ನಮ್ಮ ಹತ್ರಕ್ಕ. ಕೇಳೋಣ, ವಿಶ್ವಾಸಕ್ಕ ನಿಮ್ದಣ್ಣ ದನ, ನಂದಲ್ಲ, ಹೋಗಿ ಮೆರವಣಿಗೆ ಮಾಡ್ಕೊಳ್ರಿ. ಕುರಿ ಬೇಕಾಗಿತ್ತಂದ್ರು ಅವತ್ತು ನಾವೇರಿ ಕುರಿನೇ ನಮ್ಮ ಮನೆ ಹತ್ರ ಇದ್ದಿದ್ದೇನೆ ಹೊಡೆದು ಹಾಕಿ ಕಳಿಸ್ತೀರಿ. ಏನಕ್ಕ? ವಿಶ್ವಾಸ ಉಳಿಬೇಕಂತ. ನಾನು ದನ ಉಳಿಬೇಕು, ಜನ ಬೇಕಂತ. ಇವತ್ತೇನ ಕಡೆ ಬಂದಿದ್ದ ಅವ್ರು ನಮ್ಮ ಮನೆ ಬಾಕ್ಲಕ್ಕ ಹಿಂಗ್ ಮಾಡ್ರಯ್ಯ. ನಿಮ್ಕ ಹೆಂಗಂತ ತಿಕ್ಕ ಉರಿಗಳು ಕೆಲವ್ರಕ ಮಾಡಕ್ ಯೋಗ್ಯತೆನೂ ಇಲ್ಲ. ಆ ಮಾಡೋರು ನೋಡ್ಕೊಂಡು ಕಣ್ಣುಗಳು ಸಹಿಸ್ಲಾರ್ದು. ಇನ್ನೇನ ನಮಗೆ ಹೇಳ್ಬೇಕು ನಾನು ಇಂಥವ್ರಕ? ಇಲ್ಲ, ನಾವೆಲ್ಲಾದ್ರು ಏನನ್ನ ನಾವು ಕಚಡ ಕೆಲಸಗಳು ಮಾಡ್ಬಿಟ್ಟು ಇವತ್ತು ಬಂದು ಉತ್ತುಮ್ರತಾರ ಮಾತಾಡಿದ್ರೆ ಹಾಕ್ರಿ. ಕುಲಾಂಟ್ ನಾ ಸಾರಾಂಟೆ ತಲಾಕ್ ಅಂತ ಅಂದ್ರೆ ಒಂದು ಗಾದೆ ಇದೆ ನಮ್ಮ ಕಡೆ. ಏನಂತಂದ್ರೆ ಕುಲದಲ್ಲಿ ಇರೋರ್ಗೆಲ್ಲಾನು ನಾನು ಆಟೋ ಅಂದ್ರೆ ಇದು ಕನ್ನಡದವ್ರು ಗೊತ್ತಿರ್ತದೆ. ನಾನು ಆಟೋ ಅಂದ್ರೆ ಉಚ್ಚೆ. ಕುಲದಲ್ಲಿರೋರ್ಗೆಲ್ಲ ನಾನು ಉಚ್ಚೆ ಅಂದ್ರೆ ಅಲ್ಲಿರೋರ್ಗೆ ಎಲ್ರಿಗೂ ಆಯ್ತು ತಾನೆ, ಎಲ್ರಿಗೂ ತೀರ್ಥ ಕುಡ್ದಂಗೆ ಸ್ವಲ್ಪ ಕುಡ್ದಂಗೆ ತಾನೆ ಲೆಕ್ಕ. ಇವಾಗ ನ್ಯಾಯ ಅಂತ ಅಂದ್ಮೇಲೆ ನಿನಗೂ ಒಂದೇ ನನಗೂ ಒಂದೇ, ನಾನೇನು ಸ್ಪೆಷಲ್ ಏನಲ್ಲ. ನಿಜನೇನಣ್ಣ? ಅದಕ್ಕೆ ಕೆಲವೊಂದು ಗಾದೆ ಮಾತುಗಳು ಯಾಕೆ ನನಗೆ ಸಡನ್ ಆಗಿ ಬಂದ್ಬಿಡ್ತೈತೆ ಅಂದ್ರೆ ಆಡ ಭಾಷೆನಾಗ ಬೆಳೆದಿರೋರು ನಾವು. ನಾನು MBA ಇನ್ಕಂಪ್ಲೀಟೆಡ್, ಡಬಲ್ ಡಿಗ್ರಿ. ಆದ್ರೂ ಇದ್ರನ್ನ ಯಾಕೆ ಬಿಡಬಾರ್ದು ಅಂತಂದ್ರೆ ನಮ್ಮ ತಂದೆ ನಮ್ಮ ತಾತನವ್ರು ನಾನು ಕಲಿಸಿದ್ದೊಂದೇನೆ, ನಾವು ರಾಸುಗಳಿಂದ ಬೆಳೆದವ್ರಯ್ಯ. ದನಕರ ನಮ್ಮ ಮನೆಗೆ ಯಾವತ್ತೂ ಇರಬೇಕು. ನಮ್ಮ ಅಜ್ಜಿ ಒಂದು ಮಾತಾಡೋ, ಗೊಡ್ಡುಗಳು ಯಾವತ್ತು ಕಳಿಬಾರ್ದು, ಗೊಡ್ಡು ಕಳಿಬಾರ್ದು, ನಮ್ಮ ಮನೆಗೆ ಗೊಡ್ಡು ಇರಬೇಕು ಅಂತ. ಅವ್ರದ್ದು ಇದು ನಾವು ಪಾಲನೆ ಮಾಡ್ಕೊಂಡು ಬಂದಿರೋದು. ನಮ್ಮ ಮಕ್ಕಳಕ ಇಲ್ಲ ನಮ್ಮ ಸ್ನೇಹಿತರಿಗೆ ನಾನು ಏನು ಹೇಳೋದು, ದನನ್ ಸಾಕ್ರಿ. ಹೆಂಗ್ ಸಾಕ್ರಿ? ಉಳಿಯಂಗ್ ಸಾಕ್ರಿ. ಹೆಂಗ್ ಉಳಿಸೋದು? ಹುಲ್ಲಾಕ್ ಉಳಿಸೋದು. ಫೋಟೋ ಇಕ್ಬಿಟ್ಟು ದನಕ್ಕೆ ದಿನಾನು 1 ಲೀಟರ್ ಹಾಲು ಇಕ್ಬಿಟ್ಟು ನಾನು ಕುಡಿದು ಬಿಟ್ರೆ ದನ ಸಾಕ್ದಂಗ ಆಯ್ತಾ? ಇವಾಗ ಕೆಲವ್ರು ಮಾಡ್ತಾ ಇರೋದು ಅದೇ ಕೆಲಸ. ದನ ಫೋಟೋ ಇಕ್ಬಿಟ್ಟು ದನಕ್ಕೆ ಅದ್ರ ಮುಂದೆ ಗ್ಲಾಸ್ ಆಗಿ ಹಾಲು ಇಕ್ಬಿಟ್ಟು ನಾನು ಕುಡಿದ್ಬಿಟ್ಟು ದನ ಸಾಕದೆ ಅಂದಂಗೆ ಆಯ್ತು. ನಿಜ ತಾನೇನ? ದಯವಿಟ್ಟು ದನಾನು ಉಳಿಸೋರು ಉಳಿಸ್ತಾವ್ರೆ. ಇವತ್ತು ಅವರೇ ಪುಣ್ಯಾತ್ಮರು ಇಲ್ಲ ಅಂತ ಹೇಳ್ರೆ ನಮ್ಮ ಭಯಗಳ ಬೀಳ್ತದೆ. ಕೆಲವರು ಏನೋ
ಕೆಲವ್ರು ಬಂದು ಅದ್ರಾಗ ಸೇರ್ಕೊಂಡು ಈ ಕಾಕಡ ಹೂವಾಗ ಕನಕಾಂಬರ ಹಾಕಿದ್ರೆ ಹಂಗೆ ಸೇರ್ಕೊಂಡವ್ರೆ ಅವ್ರನ್ನ ಕಿತ್ತಾಕ್ಬಿಟ್ರೆ ಫುಲ್ ವೈಟೇ ಆಗೋತೈತೆ ಹೂವ. ಅದನ್ನ ಕೀಳೋ ಕೆಲಸ ನೀವು ಮಾಡಬೇಕು. ಯಾರೋ ನೀವು ಮಾಧ್ಯಮದವರು, ನಿಮ್ಮಿಂದಾನೇ ಸಾಧ್ಯ. ಅಣ್ಣ ನಾನು ಇರ್ಲಿ ಇಲ್ದ ಹೋಗಿ ಬಂದು ವಿಡಿಯೋ ಮಾಡಿದ್ದೀರಾ, ನೀವು ಮಾಡ್ತಾ ಇದ್ದೀರಾ, ಏನೇನೋ ವ್ಯತ್ಯಾಸ ಆಯ್ತಾ? ಇವತ್ತು ಬಿರೇದು ಹುಲ್ಲಾಕಕ್ಕೆ ನಾನು ಅಷ್ಟು ಮಾಡಿಸ್ತೋ ನಾನು ದನ ಕಟ್ಟೋದು ಬಿಡ್ತೀನಿ ಅಣ್ಣ ಹೇಳ್ರಿ. ಕೋಟ್ಯಾಂತರ ರೂಪಾಯಿ ಆಸ್ತಿ ದನಕ್ಕೋಸ್ಕರ ಉಳಿಸಿದ್ದೀನಿ, ಹೌದಾ? ನಂದು ಉದ್ದೇಶ ಒಂದೇ. ತಿರ್ಗಾ ಅಲ್ಲೇ 16 ಎಕರೆ ಜಮೀನು ಮಾಡಿದ ದನಕ್ಕೋಸ್ಕರನೇ. ಇನ್ನ ಬೇರೆ ಕಮರ್ಷಿಯಲ್ ಸೈಟ್ಗಳು ಬೇರೆ, ಅದು ಬೇರೆ. ಅದಕ್ಕೆ ವ್ಯವಹಾರ ಬೇರೆ, ಅಗ್ರಿಕಲ್ಚರ್ ಅಂತ ಬಂದಾಗ ಅಗ್ರಿಕಲ್ಚರ್ಗೆ 100% ಕೊಟ್ಟಿದ್ದೀನಿ ನಾನು. ಅಲ್ಲೆಲ್ಲೂ ಕಮರ್ಷಿಯಲ್ ಮಾಡಿದ್ದೀನ? ಇಲ್ಲ ತೋಟ ವಿಸಿಟ್ ಬರ್ರಿ 100 ರೂಪಾಯಿ ಕೊಡ್ರಿ ಅಂತ ಏನಾರು ಕಲೆಕ್ಷನ್ ಮಾಡಿದ್ದೀನ? ಇಲ್ಲ ಓರಿ ನೋಡಕ್ ಬರ್ರಿ 10 ರೂಪಾಯಿ ಕೊಡ್ರಿ ಅಂತ ಕೇಳಿದ್ದೀನ? ಏನಣ್ಣ ಅಂತ ಮಾತ್ರ ತರ ಬಂದವ್ರಿಗೆಲ್ಲ ನಾನೇ ಮಾಡ್ತೀನ ವಿಶ್ವಾಸ. ಹಿಂಗೆ ದನ ಕಟ್ಟೋರು ನೋಡೋಣ, ಒಂದು ದನದಿಂದ ಸಂಬಂಧಕ್ಕನ್ನ ಮಿಗಿಲಾಗಿ ನಾವು ಸ್ನೇಹಕ್ಕನ್ನ ಹೆಚ್ಚಾಗಿ ನಾವು ಒಂದಾಗೋತೀವಿ. ಒಂದು ಅಂಟ ಮಂದ್ರಕನೇ ಹೆಚ್ಚು, ಒಂದು ಹೆಣ್ಣು ಕೊಟ್ಟು ತಗೊಂಡಿರೋ ಬೀಗರ್ಕನೇ ಹೆಚ್ಚಾಗೋತೀರಿ. ನೀವು ನಂಬ್ತಿರೋ ಬಿಡ್ತಿರೋ, ಯಾವ ಊರಿಗೆ ಹೋದ್ರೂ ನಮ್ಮ ಸ್ನೇಹ ಯಾಕೆ ಉಳಿತಂದ್ರೆ ಬಸಪ್ಪ ನಿಂಕ. ಇವತ್ತು ನಮ್ಮ ಮನೆ ಹತ್ರ ಕಾರ್ಗಳು ಬಂದವಂದ್ರೆ ಅಲ್ಲಿ ಸ್ವಲ್ಪ ತೋರಿಸಿ, ಒಂದು ಆಟೋ ಬಂದೈತೆ, ಒಂದು ಕಾರ್ ಬಂದೈತೆ. ಏನಕ್ಕೆ ಬಂದೈತೆ? ಈ ದನ ಇದ್ದಿದ್ದಕ್ಕೆ ತಾನೇ ಬಂದಿದ್ದ. ಅದೇ ನಾನು 10 ಕೋಟಿ ರೂಪಾಯಿ ಮನೆ ಕಟ್ಟಿದ್ದೀನಿ, 10 ಕೋಟಿ ರೂಪಾಯಿ ಕಾರ್ ತಂದಿದ್ದೀನಿ ಅಂದ್ರೆ ಯಾರನ್ನ ಬರೋಣ? ಯೋಚನೆ ಮಾಡ್ರಿ. ಅದಕ್ಕೆ ದನದಿಂದ ನಂಟು, ದುಡ್ಡಿಂದ ಕಂಟು, ಹೌದಾ? ದನದಿಂದ ನಂಟು, ದುಡ್ಡಿಂದ ಕಂಟು. ಸ್ನೇಹ ಒಂದು ಲೈನು ಸುಮಾರು ಕಡೆ ನೀವು ಕೇಳಿರ್ತೀರ, ಸಾಲ ಕೇಳಿ ಸ್ನೇಹ ಕಳ್ಕೊಂಬಿಡ್ರಿ. 100% ನಿಜ. ನಿಮ್ಮ ಮನೆ ಬಾಗ್ಲುಗಳಾಗ ನೀವು ಮಾಡೋ ಕೆಲ್ಸಗಳಾದ್ರೆ ಹಾಕೊಂಡ್ಬಿಡ್ರಿ. ಇದನ್ನ ದೇವರಣೆ ದುಡ್ಡು ಕೊಟ್ಟು ನಾವು ಕೇಳ್ಬೇಕು ಮಾತುಗಳು. ಅದೇನೇನೆ ನೋಡೋಣ, ಸ್ನೇಹ ಬಂದವಾಗ ಲಕ್ಷ ಖರ್ಚು ಮಾಡ್ತಿರೋ ಬಿಡ್ತಿರೋ ಅದಕ್ಕೆ ಲೆಕ್ಕ ಇಲ್ಲ. ಸಾಲ ಅಂತ ರೂಪಾಯಿ ಕೊಟ್ಟಾಗೂ ಸಾಲ ನೀನೆ. ಅದನ್ನ ಕೇಳಕ್ ಹೋದವಾಗ ಕೊಟ್ಟವಾಗ ಹೂವು ಅಂತೆ, ತಗೊಂಡ್ಬೇಕಂದ್ರೆ ಕೆಂಡ ಅಂತೆ. ಯಾರಕ್ಕ ಅವನ್ಕ ಕೊಡೋನು ನಮ್ಗೆ ಕೊಡೋದು ಕೆಂಡ ಅವನು ಅಲ್ವಾ? ಅವನ ಮಕ್ಕ ಕೂಡ ಕೆಂಪಗಾಗಿ ಹೋಗಿರ್ತದೆ. ಎನ್ನು ಎರ್ಗಾತೆ ಕಂದಿ ಅರ್ಗಾಯ ಅಂತ ಒಂದು ಗಾದೆ ಐತೆ. ಅಂದ್ರೆ ರಾಗಿ ಬೆಳೆದು ಪೈರು ಬಂದು ಏನಂತೀರಿ ನಾವು, ಕೆಂಪಾದಾಗ ತೆನೆ ಹಸಿರಿದ್ದಾಗ ಕಣ್ಣು ಕಾಣಿಸಲ್ಲ ಅವನ್ಕ. ತೆನೆ ಕೆಂಪಾಗಿ ಮಿಣ 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 ಅಂತ ಮಿಸ್ತೈತಂತೆ ಬಿಸಿಲ್ಕ. ಅವಾಗ ಅವನ್ಗೆಲ್ಲ ಕೆಂಪಾಗೋದು, ಬೇರೆ ನೋಡೋ ಅವನ್ಕ ಅಯ್ಯಪ್ಪ ಎಂತರಾಗಿ ಬೆಳೆದ್ಬಿಟ್ನಯ್ಯ ಅಂತ ಕಣ್ಣು ಕೆಂಪಾತೈತಂತೆ. ಚಿಕ್ಕಪ್ಪಗ್ಸ್ ಮಾಡಯ್ಯ ನೀನು, ನಿನ್ನ ಮನೆ ಕೂಡ ಬೆಳ್ಕೊಂಡು ಹಾಕೊಳ್ಳೆ, ಯಾರೇ ಬೇಡ ಅಂದವ್ರೆ. ಏನಣ್ಣ ಹೆಸರು ಮಾಡೋದಕ್ಕಾಗ್ಲಿ ದುಡಿಯೋದಕ್ಕಾಗ್ಲಿ ಯಾರನ್ನ ಅಡ್ಡವ್ರ? ಅರ್ಥ ಮಾಡ್ರಿ. ಇಲ್ಲಿ ನಮ್ಮ ಕೆಲವೊಂದು ಅವಿವೇಕಿ ಕೆಲಸಗಳಿಂದ, ನಮ್ಮ ಕೆಲವೊಂದು ದುರುದ್ದೇಶಗಳಿಂದ, ಇನ್ನೊಬ್ಬರು ಟೀಕೆ ಮಾಡೋದ್ರಿಂದ ನಾವು ಸಣ್ಣವ್ರು ಆಗ್ತಿರೋ ಹೊರತು ಯಾರು ದೊಡ್ಡವ್ರಂತೂ ಆಗಲ್ಲ. ದಯವಿಟ್ಟು ಹಳ್ಳಿಕಾರ್ ಉಳಿಸ್ರಿ, ಹಳ್ಳಿಕಾರ್ ಬೆಳೆಸ್ರಿ. ಜೈ ಹಳ್ಳಿಕಾರ್. ಇದ್ರದ್ದು ಕಂಟಿನ್ಯೂ ವಿಡಿಯೋಗಳು ಇನ್ನೂ ಐತೆ. ಯಾಕಂತಂದ್ರೆ ಕೊಂಬಾಡೋದ್ರಿಂದ ಹಿಡಿದು ತೋಟದಲ್ಲಿ ವಿಡಿಯೋದ ಬ್ಯಾಲೆನ್ಸು ಮತ್ತೆ ರೇಸ್ದು ಜಾಗದ ಬ್ಯಾಲೆನ್ಸು 3 ವಿಡಿಯೋಗಳು ಬ್ಯಾಲೆನ್ಸ್ ಐತೆ. ನೆಕ್ಸ್ಟ್ ಇದು ಕಂಟಿನ್ಯೂಟಿ ಇರ್ತೈತೆ. ಕಂಟಿನ್ಯೂ ನೆಕ್ಸ್ಟ್. ಜೈ ಹಳ್ಳಿಕಾರ್.